ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಬಗ್ಗೆ ಡಿಸ್ಕಸ್ ಮಾಡಕತ್ತಿದ್ವಿ, ಹೌದಲ್ರಿ? ಸ್ವಲ್ಪ ಮಾತು ನಿಲ್ಸ್ಬೇಕು ಎಲ್ಲರೂ. ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಅಂದ್ರೆ ಎಲ್ಲ ಎಲೆಕ್ಟ್ರೋಡ್ಸ್ ಒಂದ್ ಕಡೆ ಲಿಸ್ಟ್ ಮಾಡಿರ್ತೀವಿ ಇನ್ ದ ಡಿಕ್ರೀಸಿಂಗ್ ಆರ್ಡರ್ ಆಫ್. ಅದಕ್ಕೆ ಪಾಸ್ ಮಾಡಿದ್ದೀನಿ ನಾನು, ನೀವು ಇದನ್ನ ಕರೆಕ್ಷನ್ ಮಾಡಬೇಕು. ಇನ್ ದ ಡಿಕ್ರೀಸಿಂಗ್ ಆರ್ಡರ್ ಆಫ್, ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ಸ್. ಅದ್ರದ್ದು ನೇಚರ್ ಮೇಲೆ ಡಿಪೆಂಡ್ ಆಗಿ ಅದು ಆಕ್ಸಿಡೇಷನ್ ಆಗ್ತಿರ್ಬೋದು ಆ ಎಲೆಕ್ಟ್ರೋಡ್, ಅಥವಾ ರಿಡಕ್ಷನ್ ಆಗ್ತಿರ್ಬಹುದು. ಆದ್ರೆ ನಾವು ಬೈ ಕನ್ವೆನ್ಷನ್ ಏನಂತ ಸೆಲೆಕ್ಟ್ ಮಾಡಿವಿ? ರಿಡಕ್ಷನ್ ಅಂತ ಸೆಲೆಕ್ಟ್ ಮಾಡಿ ಎಲ್ಲ ರಿಡಕ್ಷನ್ ಪೊಟೆನ್ಷಿಯಲ್ಸ್ ಬರ್ದಿವಿ. ಇದನ್ನ ಡಿಟೇಲ್ ಆಗಿ ಹೆಂಗ್ ಡಿಸ್ಕಸ್ ಮಾಡಿದ್ವಿ ಪಟ್ ಅಂತ 30 seconds ನಾನು ರೀಕ್ಯಾಪ್ ಮಾಡೋದಾದ್ರೆ, ಇದು ನಮ್ದು ರಿಡಕ್ಷನ್ ಅಲ್ಟಿಮೇಟ್ ಲೆವೆಲ್, ಅಂದ್ರೆ ಇದು ಆಕ್ಸಿಡೇಷನ್ ಅಲ್ಟಿಮೇಟ್ ಲೆವೆಲ್ ಅನ್ಕೊಳ್ಳೋಣ. ಸೊ ಇಲ್ಲಿ ಜಿಂಕ್ ಇರ್ತೈತಿ, ಕಾಪರ್, ಇವೆರಡು ಎಕ್ಸಾಂಪಲ್ ಹೊಳೆ ಮೇಲೆ ಯಾಕೆ ತೊಗೊಳತ್ತಂದ್ರೆ ನಾವು ವಿ ಆರ್ ಫೆಮಿಲಿಯರ್ ವಿತ್ ದೋಸ್ ಎಕ್ಸಾಂಪಲ್ಸ್. ಸೊ ಇಲ್ಲಿ ರಿಡಕ್ಷನ್ ಅಲ್ಟಿಮೇಟ್ ಲೆವೆಲ್, ಇದು ಆಕ್ಸಿಡೇಷನ್ ಲೆವೆಲ್. ಕಾಪರ್ ಇಲ್ಲಿ ಐತಿ, ಜಿಂಕ್ ಇಲ್ಲಿ ಐತಿ. ಕಾಪರ್ ಪ್ಲಸ್ 0.34, zinc minus 0.76, plus 0.34 is closer to reduction, minus 0.76 is away from reduction, and it is closer to oxidation. So higher the standard reduction potential, higher is the tendency to gain electrons, or higher is the tendency to get reduced. ಇದನ್ನ ಡಿಸ್ಕಸ್ ಮಾಡಿದ್ವಿ. ಅಪ್ಲಿಕೇಶನ್ಸ್ ಆಫ್ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಲಾಸ್ಟ್ ಒಂದು ಪಾಯಿಂಟ್ ಉಳಿದಿತ್ತು, ಅದನ್ನು ಸ್ಟಾರ್ಟ್ ಮಾಡಿದ್ವಿ, ನಮ್ದು ಬಂದಾಗ್ಬಿಟ್ಟಿತ್ತು, ಹೌದಿಲ್ಲ? ಸೊ ಈಗ ಆ ಲಾಸ್ಟ್ ಪಾಯಿಂಟ್ ಏನಂತ ಡಿಸ್ಕಸ್ ಮಾಡೋಣ. 5th ಪಾಯಿಂಟ್ 4th ಪಾಯಿಂಟ್ ಅದು ಪೇಜ್ ನಂಬರ್ ಹೇಳಿ ನಂಗೆ 76. ಓಕೆ, ಒಮ್ಮೆ ನನ್ನ ಜೋಡಿ ಹೋದ್ರಿ. 5th ಪಾಯಿಂಟ್, ಮೆಟಲ್ಸ್ ಅಬೌವ್ ಹೈಡ್ರೋಜನ್ displace hydrogen from a dilute acid since they are more reactive, and those below hydrogen do not displace hydrogen from dilute acid. They are less reactive. Okay. Zinc is above hydrogen in the electrochemical series. Check in the table. So ಅದನ್ನ ಒಂದು ಡೈಲ್ಯೂಟ್ ಆಸಿಡ್ ಜೋಡಿ ರಿಯಾಕ್ಟ್ ಮಾಡಿದ್ರ, HCl is a strong acid or weak acid? Strong acid. ಆದ್ರೆ ಕಾನ್ಸಂಟ್ರೇಟೆಡ್ ಇರ್ಬೇಕಂತಿಲ್ಲ ಅದು ಯಾವಾಗಲೂ. ಸ್ಟ್ರಾಂಗ್ ಬೇರೆ, ಕಾನ್ಸಂಟ್ರೇಟೆಡ್ ಬೇರೆ, ಹೌದಲ್ಲ? ಸ್ಟ್ರಾಂಗ್ ಅಂದ್ರೆ ಕಂಪ್ಲೀಟ್ ಡಿಸೋಸಿಯೇಷನ್, ವೀಕ್ ಅಂದ್ರೆ ಪಾರ್ಷಿಯಲ್ ಡಿಸೋಸಿಯೇಷನ್. ಕಾನ್ಸಂಟ್ರೇಷನ್ ಬಗ್ಗೆ ಮಾತಾಡ್ಕೊಂಡು ಕಾನ್ಸಂಟ್ರೇಟೆಡ್, ಡೈಲ್ಯೂಟೆಡ್, ನೀರು ಜಾಸ್ತಿ ಆಯಿತು ನೀರು ಕಡಿಮೆ ಇದೆ ಅದರ ಬಗ್ಗೆ ಮಾತಾಡ್ತೀವಿ, ಹೌದಲ್ಲ? ಸೊ ಜಿಂಕ್ ಪ್ಲಸ್ ಡೈಲ್ಯೂಟ್ HCl ರಿಯಾಕ್ಟ್ ಮಾಡಿದ್ರೆ ZnCl2, ಜಿಂಕ್ ಕ್ಲೋರೈಡ್ ಪ್ಲಸ್ H2 ಹೋಗ್ಬಿಡ್ತೈತೆ, ಹಿಂಗೆ ಲಿಬರೇಟ್ ಆಗ್ಬಿಡ್ತೈತೆ. ಅದನ್ನ ನಾನು ಕಾಪರ್ ವಿಚ್ ಇಸ್ ಬಿಲೋ ಹೈಡ್ರೋಜನ್ ಇನ್ ದ ಎಲೆಕ್ಟ್ರೋಕೆಮಿಕಲ್ ಸೀರೀಸ್, ಇಸ್ ಇಟ್ ಬಿಲೋ ಹೈಡ್ರೋಜನ್? ಕಾಪರ್ ಪ್ಲಸ್ HCl ಮಾಡಿದ್ರೆ ಏನು ಬರ್ಬೇಕಿಲ್ಲ? ಕಾಪರ್ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್. ಹಿಂಗ ಇದು ಆಗಂಗಿಲ್ಲ, ಇದು ಆಗುತ್ತ. ಎದಕ್ಕೆ ಅಂತ ಡಿಸ್ಕಸ್ ಮಾಡ್ಬೇಕು. ಇದು 5th ಪಾಯಿಂಟ್. ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಒಳಗ ಹೈಡ್ರೋಜನ್ ಅದಕ್ಕಿಂತ ಮ್ಯಾಲ ಇದ್ದಿದ್ದ ಮೆಟಲ್ಸ್, ಹೈಡ್ರೋಜನ್ ಇರೋ ಆಸಿಡ್ಸ್ ಒಳಗಿಂದ ಹೈಡ್ರೋಜನ್ ಅನ್ನು ತೆಗೆದು ಒಗಿತಾವ. ಹೈಡ್ರೋಜನ್ ಕಿನ್ನ ಮ್ಯಾಲೆ ಇರೋ ಮೆಟಲ್ಸ್ ಹೈಡ್ರೋಜನ್ ಇದ್ದಿದ್ದ ಆಸಿಡ್ಸ್ ಒಳಗಿಂದ ಹೈಡ್ರೋಜನ್ ಅನ್ನು ತೆಗೆದು ಹೋಗಿತಾವು, ತಮ್ಗ ಸಾಲ್ಟ್ ಮಾಡ್ಕೊಂತಾವ. ಹೈಡ್ರೋಜನ್ ಕಿನ್ನ ಕೆಳಗಿದ್ದಿದ್ವು ಎಲ್ಲೇ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಒಳಗ ಹೈಡ್ರೋಜನ್ ಕಿನ್ನ ಕೆಳಗಿದ್ದಿದ್ವು ಹೈಡ್ರೋಜನ್ ಇದ್ದಿದ್ದ ಆಸಿಡ್ ಜೋಡಿ ರಿಯಾಕ್ಟ್ ಮಾಡಿದ್ರೆ ಏನ್ ಮಾಡಂಗಿಲ್ಲ, ಹೈಡ್ರೋಜನ್ ತೆಗೆದು ಹೊರಗೆ ತೆಗೆದು ಹೋಗುದು, ತಾನ ಇದ್ರ ಜೋಡಿ ಸಾಲ್ಟ್ ಮಾಡಂಗಿಲ್ಲ. ಓಕೆ, ಇದು ಎದಕ್ಕೆ ಅಂತ ನಾನು ಹೇಳ್ತೀನಿ. ಅದಕ್ಕಿಂತ ಮೊದಲು ನೀವು ಅಲ್ಲಿ ನೋಡ್ರಿ ವ್ಯಾಲ್ಯೂಸ್, ನೆಗೆಟಿವ್ 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 ನೆಗೆಟಿವ್, ಹೈಡ್ರೋಜನ್ ಇಸ್ 0, ಉಳ್ಕಿದೆಲ್ಲ ಪಾಸಿಟಿವ್ ಪಾಸಿಟಿವ್ ಪಾಸಿಟಿವ್, ಹೌದಲ್ಲ? ಇದು ಸ್ವಲ್ಪ ನಿಮ್ಗೆ ತಲೆಯಾಗಿರಲಿ. ಓಕೆ, ವಾಪಸ್ ಇಲ್ಲಿ ಬರ್ರಿ. ಇದು ಯಾಕೆ ಪಾಸಿಬಲ್, ಇದು ಯಾಕೆ ಪಾಸಿಬಲ್ ಅಲ್ಲ? ಹೈಡ್ರೋಜನ್ ಇದ್ದು ಮ್ಯಾಲ್ ಇದ್ದಿದ್ದು ವಿಲ್ ಡಿಸ್ಪ್ಲೇಸ್ ಹೈಡ್ರೋಜನ್ ಫ್ರಮ್ ಆಸಿಡ್ಸ್, ಹೈಡ್ರೋಜನ್ ಕೆಳಗಿದ್ದು ಟೇಬಲ್ನಾಗ ಹೈಡ್ರೋಜನ್ಕಿಂತ ಕೆಳಗಿದ್ದು ವಿಲ್ ನಾಟ್ ಡಿಸ್ಪ್ಲೇಸ್ ಹೈಡ್ರೋಜನ್ ಫ್ರಮ್ ದ ಆಸಿಡ್. ವೈ ಅಂದ್ರೆ ಅಗೇನ್ ವಿ ವಿಲ್ ಎಕ್ಸ್ಪ್ಲೇನ್ ದಿಸ್ ವಿತ್ ದ ಹೆಲ್ಪ್ ಆಫ್ ವಾಟ್ ಪಾಯಿಂಟ್
higher the standard reduction potential, higher is the tendency to gain electrons. ಅದರಿಂದ ಇದನ್ನ ಹೆಂಗೆ ಹೇಳೋದು? Element by itself 0, hydrogen is +1, Cl is Zn is +2, chlorine is -1, element by itself 0. ಈ ರಿಯಾಕ್ಷನ್ ಆಗುತ್ತೆ, ಇದು ಆಗಂಗಿಲ್ಲ. ಇದ್ರದ್ದು ಆಕ್ಸಿಡೇಷನ್ ಸ್ಟೇಟ್ಸ್ ಬರೆದು ಬಿಡೋಣ. 0 +1 -1 +2 -1 0. ಇದು ಹಿಂಗೂ ಪಾಸಿಬಲ್ ಐತಿ. CuCl ಇದಕ್ಕೆ ಕ್ಯೂಪ್ರಸ್ ಕ್ಲೋರೈಡ್ ಅಂತೀವಿ, ಇದಕ್ಕೆ ಕ್ಯೂಪ್ರಿಕ್ ಕ್ಲೋರೈಡ್ ಅಂತೀವಿ. Cu +1 ಇರುತ್ತಾ +2 ಇರುತ್ತಾ. ಇದು ಕ್ಯೂಪ್ರಸ್, ಇದು ಕ್ಯೂಪ್ರಿಕ್. ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಇದ್ರೆ ಅಸ್, ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಇದ್ರೆ ಇಕ್. ಇಕ್ ತಿರ್ಬಿಡ್ರಿ ನನ್ಗೆ. ಈಗ ವಾಪಸ್ ಬರೋದು. ಇದು ಕ್ಯೂಪ್ರಸ್ ಕ್ಲೋರೈಡ್, ಕ್ಯೂಪ್ರಿಕ್ ಕ್ಲೋರೈಡ್. ಕ್ಯೂಪ್ರಿಕ್ ಕ್ಲೋರೈಡ್. ಇರಲಿ, ಅದು ಏನಾರು ಇರಲಿ. ಈಗ ನಾವು ಇದಕ್ಕೆ ಬರೋಣ. ಇದು ಯಾಕೆ ರಿಯಾಕ್ಷನ್ ಆಗಂಗಿಲ್ಲ? ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ನೋಡಿ, ಜಿಂಕ್ದು, ಹೈಡ್ರೋಜನ್ದು, ಕಾಪರ್ದು ಮೂರದು SRP ವ್ಯಾಲ್ಯೂಸ್ ಹೇಳ್ರಿ. -0.76, 0 +0 -0 ±0. ಕಾಪರ್ +0.34. ಈ ರಿಯಾಕ್ಷನ್ ಆಗ್ಬೇಕಂದ್ರ Zn 0 ಇದ್ದಿದ್ದು +2 ಆಗತ್ತೆ ಅಂದ್ರೆ ಇದ್ರದ್ದು ಏನಾಗತ್ತೆ? ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್, ದ್ಯಾಟ್ ಈಸ್ ಆಕ್ಸಿಡೇಷನ್. ಹೈಡ್ರೋಜನ್ ಏನಾಗತ್ತೆ? +1 ಇದ್ದಿದ್ದು 0 ಆದ್ರ ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್, ದ್ಯಾಟ್ ಈಸ್ ಹೌದಿಲ್ಲ? ಈಗ ಒಮ್ಮೆಲೆ ಎನರ್ಜಿ ಕಡಿಮೆ ಆಯ್ತಲ್ಲ. ಈ ರಿಯಾಕ್ಷನ್ ಆಗ್ಬೇಕಂದ್ರೆ ಜಿಂಕ್ ಏನಾಗ್ಬೇಕು? ಹೈಡ್ರೋಜನ್ ಅದ ಆಗುತ್ತ ಅಂತ ಈ ವ್ಯಾಲ್ಯೂಸ್ ನನಗೆ ಸಜೆಸ್ಟ್ ಮಾಡ್ತಾವ, ನಿಮಗೂ ಸಜೆಸ್ಟ್ ಮಾಡ್ತಾವ. ಏನಾನ ಎದ್ರದ್ದು ವ್ಯಾಲ್ಯೂ ಜಾಸ್ತಿ ಇರ್ತೈತಿ, ಅದ್ರದ್ದು ರಿಡಕ್ಷನ್ ಆಗುತ್ತಾ? ಹೈಯರ್ ದ ವ್ಯಾಲ್ಯೂ ಆಫ್ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್, higher is the tendency to get reduced, to gain electrons or to get reduced. ಇದರ ವ್ಯಾಲ್ಯೂ ಅದು ಜಾಸ್ತಿ ಐತೆ, ಇದು ಜಾಸ್ತಿ 0.7. 0 ಜಾಸ್ತಿ ಅದಲ್ಲ ಅಂದ್ರೆ ಹೈಡ್ರೋಜನ್ ಏನಾಗಬೇಕು? ಆಕ್ಸಿಡೇಷನ್ ಆಗಬೇಕು, ರಿಡಕ್ಷನ್ ಆಗಬೇಕು. ಹೈಡ್ರೋಜನ್ ಏನಾಗತೈತಿ ಅಂದ್ರೆ ಕರೆಕ್ಟ್ ಐತಿಲ್ಲ? ಜಿಂಕ್ ಏನಾಗಬೇಕು? ಆಕ್ಸಿಡೇಷನ್ ಆಗತೈತಿಲ್ಲ? ಕರೆಕ್ಟ್ ಐತಿಲ್ಲ? ಅದಕ್ಕೆ ರಿಯಾಕ್ಷನ್ ಆಗುತ್ತ. ಇದು ಯಾಕೆ ಆಗಂಗಿಲ್ಲ ಅಂದ್ರೆ ಕಾಪರ್ದು ಇಲ್ಲಿ ಏನಾಗಬೇಕು? ಆಕ್ಸಿಡೇಷನ್ ಆಗಬೇಕು. 0 +2 ಅಂದ್ರೆ ಆಕ್ಸಿಡೇಷನ್. ಹೈಡ್ರೋಜನ್ದು +1 ಇದು 0 ಆಗ್ಬೇಕಂದ್ರೆ ರಿಡಕ್ಷನ್ ಆಗ್ಬೇಕು. ಕಾಪರ್ದು ಆಕ್ಸಿಡೇಷನ್ ಆಗ್ಬೇಕು, ಹೈಡ್ರೋಜನ್ದು ರಿಡಕ್ಷನ್ ಆಗ್ಬೇಕು. ಈಗ ಈ ಎರಡು ವ್ಯಾಲ್ಯೂಸ್ ಏನು ಸಜೆಸ್ಟ್ ಮಾಡ್ತಾವ? ಎದ್ರ ವ್ಯಾಲ್ಯೂ ಜಾಸ್ತಿ? ಹೈಡ್ರೋಜನ್ ಕಾಪರ್? ಕಾಪರ್ ವ್ಯಾಲ್ಯೂ ಜಾಸ್ತಿ ಅಂದ್ರೆ ಅದು ಆಕ್ಸಿಡೇಷನ್ ಆಗ್ಬೇಕು, ರಿಡಕ್ಷನ್ ಆಗ್ಬೇಕು. ಕಾಪರ್ದು ಆಕ್ಸಿಡೇಷನ್ ಆಗಬಾರದು, ಸೊ ಇದು ಆಗಂಗಿಲ್ಲ. ಹೈಡ್ರೋಜನ್ ಜಾಸ್ತಿ ಐತಿ ವ್ಯಾಲ್ಯೂ, ಇದು ಕಡಿಮೆ ಐತಿ ಕಂಪೇರ್ ಮಾಡಿದ್ರ 0.34 ಕಂಪೇರ್ ಮಾಡಿದ್ರ ಹೈಡ್ರೋಜನ್ ಕಡಿಮೆ ಐತಿ. ಸೊ ಹೈಡ್ರೋಜನ್ ಕಾಪರ್ ಇದ್ದಲ್ಲೇ ಹೈಡ್ರೋಜನ್ ಏನಾಗಬೇಕು? ಆಕ್ಸಿಡೇಷನ್ ಆಗ್ಬೇಕು, ರಿಡಕ್ಷನ್ ಆಗ್ಬೇಕು. ಆಕ್ಸಿಡೇಷನ್ ಆಗ್ಬೇಕು, ರಿಡಕ್ಷನ್ ಆಗ್ಬೇಕು. ಹೈಡ್ರೋಜನ್ ಏನಾಗತೈತಿ? ಆಗಬಾರದು. ಅದಕ್ಕೆ ಈ ರಿಯಾಕ್ಷನ್ ಆಗಂಗಿಲ್ಲ. ಅರ್ಥ ಆಯ್ತಾ? ಸೊ ಅಲ್ಲಿಗೆ ಏನು ಮುಗಿತು? ಸಿಗ್ನಿಫಿಕೆನ್ಸ್ ಆಫ್ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಅಥವಾ ಇಂಪಾರ್ಟೆನ್ಸ್ ಆಫ್ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಇಷ್ಟು ನಿಮಗೆ ಅರ್ಥ ಆದ್ರೆ ಇದ್ರ ಮೇಲೆ ಡೈರೆಕ್ಟ್ ಕ್ವಶನ್ಸು ಕೇಳ್ತಾರ, ಇಂಡೈರೆಕ್ಟ್ ಕ್ವಶನ್ಸು ಕೇಳ್ತಾರ. ಹೆಂಗರ ಕೇಳಿ ನೀವು ನಾ ಇಷ್ಟೊತ್ತನ ಹೇಳಿದ ಅರ್ಥ ಆಗಿದ್ದನ್ನ ಹೆಂಗೆ ಕೇಳಿದ್ರು ಆನ್ಸರ್ ಮಾಡಬಹುದು. ಓಕೆ, ಹಾಂ. ನೆಕ್ಸ್ಟ್
ಒಂದು ಹೆಡ್ಡಿಂಗ್ ಹಾಕೋರಿ. ನೆಕ್ಸ್ಟ್ ಟಾಪಿಕ್ ನರ್ನ್ಸ್ಟ್ ಈಕ್ವೇಷನ್. ನರ್ನ್ಸ್ಟ್ನ ಈಕ್ವೇಷನ್ ಏನಿದು ಅಂದ್ರೆ ಈಗ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಏನು ಡಿಫ್ರೆನ್ಸ್ ಇವೆರಡಕ್ಕೂ? ಸ್ಟ್ಯಾಂಡರ್ಡ್ ಅನ್ನೋ ಡಿಫ್ರೆನ್ಸ್. ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಏನು ಡಿಫ್ರೆನ್ಸ್ ಅಂದ್ರೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಕ್ಯಾಲ್ಕುಲೇಟ್ ಮಾಡೋ ಮುಂದೆ ಸ್ಟ್ಯಾಂಡರ್ಡ್ ಕಂಡೀಷನ್ಸ್ ಮೇಂಟೈನ್ ಮಾಡಿಲ್ಲ. ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂದ್ರೆ ಸ್ಟ್ಯಾಂಡರ್ಡ್ ಕಂಡೀಷನ್ಸ್ ಮೇಂಟೈನ್ ಮಾಡೀವಿ. ಈಗ ಎಕ್ಸಾಂಪಲ್ EZN, E0ZN ಇದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಜಿಂಕ್, ಇದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಜಿಂಕ್ ಅಥವಾ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಜಿಂಕ್, ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಜಿಂಕ್. ಈಗ ನಾವು ಇಲ್ಲಿ ಏನು ಬರಿತೀವಲ್ರಿ, E0ZN is equals to minus 0.76 ವೋಲ್ಟ್. ಏನು ವ್ಯಾಲ್ಯೂ ಹೇಳ್ತೀನಲ್ಲ ನಾನು ಯಾವಾಗಲೂ, ಕಾಪರ್ ಪ್ಲಸ್ 0.34, ಇದು ಮೈನಸ್, ಇವೆಲ್ಲ ಸ್ಟ್ಯಾಂಡರ್ಡ್. ಇವು ಸ್ಟ್ಯಾಂಡರ್ಡ್ ಅಂದ್ರೆ ಕಂಡೀಷನ್ಸ್ ಆರ್ ಸ್ಟ್ಯಾಂಡರ್ಡ್. ಏನು ಕಂಡೀಷನ್ಸ್ ಆರ್ ಸ್ಟ್ಯಾಂಡರ್ಡ್ ಅಂದ್ರೆ ಏನು? 1 ಬಾರ್ ಪ್ರೆಷರ್ ಅಲ್ಲಿ ಯಾವ ಸೊಲ್ಯೂಷನ್ ಇರುತ್ತಲ್ಲ ಆ ಸೊಲ್ಯೂಷನ್ ಕಾನ್ಸಂಟ್ರೇಷನ್ 1 ಮೋಲಾರ್ ಮತ್ತು ಟೆಂಪರೇಚರ್ 298 ಕೆಲ್ವಿನ್. ಈಗ ಜಿಂಕ್ದು ನಾನು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ರಿಡಕ್ಷನ್ ಪೊಟೆನ್ಷಿಯಲ್ ಮೆಜರ್ ಮಾಡ್ಬೇಕಂದ್ರೆ ಅದನ್ನ SH ಈ ಜೋಡಿ ಕನೆಕ್ಟ್ ಮಾಡಬೇಕು. ಇದರಂತೂ ಕಂಡೀಷನ್ ಸ್ಟ್ಯಾಂಡರ್ಡ್ ಇರಬೇಕು, ಅದಕ್ಕೆ ಅದು ಶಿ ಹೌದಿಲ್ಲ. ಸೊ ಇದ್ರದ್ದು ಕಂಡೀಷನ್ ಸ್ಟ್ಯಾಂಡರ್ಡ್ ಇದ್ರೆ ಅಂದ್ರೆ ಇದ್ರದ್ದು ಕಾನ್ಸಂಟ್ರೇಷನ್ 1 ಮೋಲಾರ್, ಇದ್ರ ಟೆಂಪರೇಚರು 298 ಕೆಲ್ವಿನ್, ಅಲ್ಲಿರೋ ಹೈಡ್ರೋಜನ್ ಗ್ಯಾಸ್ ಪ್ರೆಷರ್ 1 ಬಾರ್, ಹಿಂಗೆಲ್ಲ ಇದ್ರದ್ದು ಸ್ಟ್ಯಾಂಡರ್ಡ್ ಅದ್ರದ್ದು ಸ್ಟ್ಯಾಂಡರ್ಡ್ ಕಂಡೀಷನ್ಸ್ ಇಟ್ಟು ಮೆಜರ್ ಮಾಡಿದಾಗ ಏನು ವ್ಯಾಲ್ಯೂ ಬರುತ್ತಲ್ಲ ಅದು ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್. ಕಂಡೀಷನ್ಸ್ ಮೇಂಟೈನ್ ಮಾಡಲಾರ್ದ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಥವಾ ರಿಡಕ್ಷನ್ ಪೊಟೆನ್ಷಿಯಲ್. ಅರ್ಥ ಆಗತೈತಿ? ಸಿಮಿಲರ್ಲಿ ಡೇನಿಯಲ್ ಸೆಲ್, ಡೇನಿಯಲ್ ಸೆಲ್ E0 ಸೆಲ್ ಅಂತ ಬರುದ್ರ. ಈ ಇ ಸೆಲ್ ಅಂದ್ರೆ ಏನು ಹೇಳ್ರಿ? ಇ ಸೆಲ್ EMF ಆಫ್ ದ ಸೆಲ್. E0 ಸೆಲ್ ಅಂದ್ರೆ ಸ್ಟ್ಯಾಂಡರ್ಡ್ EMF ಆಫ್ ದ ಸೆಲ್. ಅಂದ್ರೆ ಏನದ 1 ಬಾರ್ ಪ್ರೆಷರು, 298 ಕೆಲ್ವಿನ್ ಟೆಂಪರೇಚರ್, ಕಾನ್ಸಂಟ್ರೇಷನ್ಸ್ ಸೊಲ್ಯೂಷನ್ಸ್ ಕಾನ್ಸಂಟ್ರೇಷನ್ 1 ಮೋಲಾರ್ ಇಟ್ಟು ಅವಾಗ ನೀವು ಜಿಂಕ್ ಇನ್ ಜಿಂಕ್ ಸಲ್ಫೇಟ್, ಕಾಪರ್ ಇನ್ ಕಾಪರ್ ಸಲ್ಫೇಟ್ ಕನೆಕ್ಟ್ ಮಾಡಿದ್ರೆ ಅವಾಗ ಡೇನಿಯಲ್ ಸೆಲ್ ಆಗುತ್ತಾ. ಆ ಡೇನಿಯಲ್ ಸೆಲ್ EMF ಸ್ಟ್ಯಾಂಡರ್ಡ್ EMF ಆಗುತ್ತಾ. ಈಗ 1.1 ವೋಲ್ಟ್ ಏನು ಬರುತ್ತಲ್ರಿ, ಅದು 1.1 ಬರುತ್ತಿಲ್ಲ. ಇದು ಸ್ಟ್ಯಾಂಡರ್ಡ್ EMF ಆಫ್ ಡೇನಿಯಲ್ ಸೆಲ್. ಬಿಕಾಸ್ ದೀಸ್ ಟೂ ವ್ಯಾಲ್ಯೂಸ್, ಇದು ಮತ್ತು ಕಾಪರ್ ಎರಡು ಸ್ಟ್ಯಾಂಡರ್ಡ್ ಅಂದ್ರೆ ಇದು ಸ್ಟ್ಯಾಂಡರ್ಡ್ ಇರ್ತಿಲ್ಲ. ಹಾ, ಈಗ ಇದನ್ನ ಯಾಕೆ ನಾವು ಮಾತಾಡಕತ್ತೀನಿ ಅಂದ್ರೆ ನರ್ನ್ಸ್ಟ್ ಈಕ್ವೇಷನ್ ಕೆಲಸ ಏನಂದ್ರೆ ರಿಡಕ್ಷನ್ ಪೊಟೆನ್ಷಿಯಲ್ ಮತ್ತು ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ನಡುವೆ ರಿಲೇಷನ್ ಹೇಳ್ತೈತಿ. EMF ಆಫ್ ದ ಸೆಲ್ ಮತ್ತು ಸ್ಟ್ಯಾಂಡರ್ಡ್ EMF ಆಫ್ ದ ಸೆಲ್ ನಡುವೆ ರಿಲೇಷನ್ ಹೇಳ್ತೈತಿ. ನರ್ನ್ಸ್ಟ್ ಈಕ್ವೇಷನ್ ಏನು ಹೇಳ್ತೈತೆ ಅಂದ್ರೆ ರಿಡಕ್ಷನ್ ಪೊಟೆನ್ಷಿಯಲ್ ಅಥವಾ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಯಾವ್ದ್ರ ಒಂದು ರಿಡಕ್ಷನ್ ಪೊಟೆನ್ಷಿಯಲ್ ನೋಡ್ರಿ. ರಿಡಕ್ಷನ್ ಪೊಟೆನ್ಷಿಯಲ್ ಮತ್ತು ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ಗೂ ಏನು ರಿಲೇಷನ್ ಡಿಫ್ರೆನ್ಸ್ ಗೊತ್ತು. ಇಲ್ಲಿ ಕಂಡೀಷನ್ಸ್ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿವಿ, ಇಲ್ಲಿ ಮಾಡಿಲ್ಲ ಅಂತ ಗೊತ್ತು. ಬಟ್ ವ್ಯಾಲ್ಯೂಸ್ಗೆ ಹೆಂಗೆ ಕನೆಕ್ಟ್ ಆಗ್ತಾವ, ಅವು ಹೆಂಗೆ ಇದ್ರ ವ್ಯಾಲ್ಯೂ ಚೇಂಜ್ ಆಗ್ತಾವ ಅಂತ ಕನೆಕ್ಟ್ ಮಾಡೋದು ನರ್ನ್ಸ್ಟ್ ಈಕ್ವೇಷನ್. ಸಿಮಿಲರ್ಲಿ EMF ಆಫ್ ದ ಸೆಲ್ ಮತ್ತು ಸ್ಟ್ಯಾಂಡರ್ಡ್ EMF ಆಫ್ ದ ಸೆಲ್ ನಡುವೆ ರಿಲೇಷನ್ ಅನ್ನು ಕೊಡೋ ಅಂತ ಈಕ್ವೇಷನ್ಗೆ ನಾವೇನು ಕರಿತೀವಿ? ನರ್ನ್ಸ್ಟ್ ಈಕ್ವೇಷನ್ ಅಂತ ಕರೀತೀವಿ. ಸೊ ಬೇಸಿಕಲಿ ನರ್ನ್ಸ್ಟ್ ಈಕ್ವೇಷನ್ ಏನು ಮಾಡ್ತೈತಿ? ಸ್ಟ್ಯಾಂಡರ್ಡ್ ಮತ್ತು ನಾನ್ ಸ್ಟ್ಯಾಂಡರ್ಡ್ ಅನ್ನು ಕನೆಕ್ಟ್ ಮಾಡ್ತೈತಿ. ಅರ್ಥ ಆಗತೈತಿ? ಇದು ಎದಕ್ಕೆ ಉಪಯೋಗ ಆಗುತ್ತಾ ಅಂದ್ರೆ ಎದಕ್ಕೆ ಲಕ್ಷ ಕೊಟ್ರೆ ಪ್ರಾಕ್ಟಿಕಲಿ ಯಾವಾಗಲೂ ಸ್ಟ್ಯಾಂಡರ್ಡ್ ಕಂಡೀಷನ್ಸ್ ಮೇಂಟೈನ್ ಮಾಡಕ್ಕೆ ಬರಂಗಿಲ್ಲ. ಏನೋ ನಾ ರಿಯಾಕ್ಷನ್ ಮಾಡ್ಬೇಕು ಅನ್ಕೋರಿ. ಈಗ ಪ್ರತಿ ಸಲ ನಾ ಒಂದು ಯಾವುದೋ ರಿಯಾಕ್ಷನ್ ಮಾಡಬೇಕು, ಸೆಲ್ ರಿಯಾಕ್ಷನ್ ಮಾಡಬೇಕು, ಗ್ಯಾಲ್ವನಿಕ್ ಸೆಲ್ ರಿಯಾಕ್ಷನ್ ಮಾಡಬೇಕು ಅಂದ್ರೆ ಪ್ರತಿ ಸಲ 1 ಮೋಲಾರ್ ಕಾನ್ಸಂಟ್ರೇಷನ್, 1 ಬಾರ್ ಪ್ರೆಷರ್, 298 ಕೆಲ್ವಿನ್ ಮೇಂಟೈನ್ ಮಾಡೋದು ನಾಟ್ ಈಸಿ, ಹೌದಿಲ್ಲ? ಸೊ ಹಂಗೆ ಮೇಂಟೈನ್ ಮಾಡಿದಾಗ ಲಕ್ಷ ಕೊಡ್ರಿ, ಹಂಗೆ ಮೇಂಟೈನ್ ಮಾಡಿದಾಗ ಸ್ಟ್ಯಾಂಡರ್ಡ್ ಕಂಡೀಷನ್ಸ್ ಮೇಂಟೈನ್ ಮಾಡಿದಾಗ ಏನು ವ್ಯಾಲ್ಯೂ ಅಂತ ನಮ್ಗೆ ಗೊತ್ತಿರ್ತೈತಿಲ್ಲ?
ಯಾಕಂದ್ರೆ ಕಂಡೀಷನ್ಸ್ ಆರ್ ಸ್ಟ್ಯಾಂಡರ್ಡ್, ಅದನ್ನ ಜಗ್ ಸಲ ಮಾಡಿರ್ತಾರ, ಅದ್ರ ವ್ಯಾಲ್ಯೂ ಗೊತ್ತಿರ್ತದೆ. ಈಗ ನಾ ಈ ಕಂಡೀಷನ್ಸ್ ಒಳಗೆ ಇಲ್ಲಿ ರೂಮ್ನಾಗ ಅದ ಸೆಲ್ ರಿಯಾಕ್ಷನ್ ಮಾಡಿದೆ ಅನ್ಕೋರಿ, ಡೆಫಿನೆಟ್ಲಿ ಟೆಂಪರೇಚರ್ ಇಸ್ ನಾಟ್ 298 ಕೆಲ್ವಿನ್, ಪ್ರೆಷರ್ ಮೈಟ್ ಆರ್ ಮೈಟ್ ನಾಟ್ ಬಿ ಈಕ್ವಲ್ ಟು 1 ಬಾರ್, ಹೌದಿಲ್ಲ, ಕಾನ್ಸಂಟ್ರೇಷನ್ ಬೇರೆ ಬೇರೆ ಆಗ್ಬೋದು. ಸೊ ಈಗ ನಾ ಇಲ್ಲಿ ಮಾಡಿದೆ, ಏನೋ ಒಂದು ವ್ಯಾಲ್ಯೂ ಬಂತು. ಈಗ ನನಗೆ ಇದು ಗೊತ್ತು, ಇಲ್ಲಿ ಕಂಡೀಷನ್ಸ್ ಗೊತ್ತು, ಆದ್ರೆ ನಾನ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಇದನ್ನ ಕನೆಕ್ಟ್ ಮಾಡಿ ಈ ನಾನ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ತೊಗೊಂಬರ್ಬೋದು, ಹೌದಿಲ್ರಿ? ಅಥವಾ ಇದ್ರ ವ್ಯಾಲ್ಯೂ ಗೊತ್ತು, ಕಂಡೀಷನ್ಸ್ ಗೊತ್ತಿಲ್ಲ, ಅದ್ರ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಗೊತ್ತು. ಸೊ ಇವು ಮೂರನ್ನು ಕನೆಕ್ಟ್ ಮಾಡಿ ಮೂರಾಗ ಎರಡು ಗೊತ್ತಿದ್ರೆ ಇನ್ನೊಂದು ಕಂಡು ಹಿಡಿಬೋದು. ಅರ್ಥ ಆಗತ್ತಿಲ್ಲ? ಅರ್ಥ ಆಗೋಲ್ಲ? ಅರ್ಥ ಆಗತೈತಿ ಇಲ್ರಿ? ನೋ ನೋ. ಓಕೆ, ಬೇಸಿಕಲಿ ನರ್ನ್ಸ್ ಈಕ್ವೇಷನ್ ಅದ ಕೆಲಸ ಏನಂದ್ರೆ ಈ ಸೆಲ್ ಈ ನಾಟ್ ಸೆಲ್ ನಡು ರಿಲೇಷನ್, ಇ ಝೆಡ್ ಎನ್ ಇ ನಾಟ್ ಝೆಡ್ ಎನ್ ನಡು ರಿಲೇಷನ್. ಏನಿದೆ ರಿಲೇಷನ್ ಅಂದ್ರೆ, ನಾನು ಇನ್ನೊಮ್ಮೆ ಹೇಳಕ್ಕೆ ಟ್ರೈ ಮಾಡ್ತೀನಿ. ಈಗ ಸ್ಟ್ಯಾಂಡರ್ಡ್ ಕಂಡೀಷನ್ಸ್ ಮೇಂಟೈನ್ ಆಲ್ರೆಡಿ ಮಾಡಿದ್ವಿ, ಒಮ್ಮೆ ಮಾಡಿ ಜಿಂಕ್ದು ಸ್ಟ್ಯಾಂಡರ್ಡ್ ಕಂಡೀಷನ್ಸ್ ಮೇಂಟೈನ್ ಮಾಡಿ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ರಿಡಕ್ಷನ್ ಪೊಟೆನ್ಷಿಯಲ್ ತೊಗೊಂಡ್ಬಂದಿವಿ. ಹಾಂ, ಈಗ ಈ ಕಂಡೀಷನ್ಸ್ ಅಂದ್ರೆ ನಾನ್ ಸ್ಟ್ಯಾಂಡರ್ಡ್ ಕಂಡೀಷನ್ಸ್ನಾಗ ಅದ್ರ ರಿಡಕ್ಷನ್ ಪೊಟೆನ್ಷಿಯಲ್ ಹೇಳ್ರಿಪ್ಪ ಅಂತ ನಮಗೆ ಕೇಳಿದ್ರು. ಅವಾಗ ಹೇಳಾಕ ನರ್ನ್ಸ್ ಈಕ್ವೇಷನ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಅರ್ಥ ಆಗ್ತಿಲ್ಲ? ಈಗ ಸ್ಟ್ಯಾಂಡರ್ಡ್ ಕಂಡೀಷನ್ಸ್ನ ಹಿಂಗೈತಿ, ನೀವು ಇಲ್ಲಿ ನಿಮ್ಮ ಕಂಡೀಷನ್ನಾಗ ಅದ್ರ ವ್ಯಾಲ್ಯೂ ಏನೈತಿ ಅಂತ ಕೇಳಿದ್ರ, ಎದ್ರದರ ರಿಡಕ್ಷನ್ ಪೊಟೆನ್ಷಿಯಲ್ ಕೇಳಿ ಅಥವಾ ಒಂದು ಸೆಲ್ದು EMF ಕೇಳಿ, ನರ್ನ್ಸ್ ಈಕ್ವೇಷನ್ ಯೂಸ್ ಮಾಡಿ ಅದನ್ನ ಫೈಂಡ್ ಔಟ್ ಮಾಡಬಹುದು ಅಂತ ಹೇಳಕತ್ತೀನಿ. ನರ್ನ್ಸ್ ಈಕ್ವೇಷನ್ ಇನ್ನೂ ನಾವು ಈಕ್ವೇಷನ್ ನೋಡೇ ಇಲ್ಲ, ಅದು ಏನು ಕೆಲಸ ಅಂತ ಮಾತಾಡ್ತೀನಿ ಇಷ್ಟೊತ್ತ. ಇದು ಅರ್ಥ ಆಯ್ತಾ? ಈಗ ಈಕ್ವೇಷನ್ ನೋಡೋಣ. ಹಾಂ, ಈಗ ಇದು ಹೆಂಗೆ ಪಟ್ ಅಂತ ಇನ್ನೊಮ್ಮೆ ನಿಮ್ಗೆ ರಿಯಶ್ಯೂರ್ ಮಾಡೋದಾದ್ರೆ ಬೇಡ. ಈಗ 1 ಬಾರ್ ಪ್ರೆಷರ್ 1 ಬಾರ್ ಕಾನ್ಸಂಟ್ರೇಷನ್ 298 ಕೆಲ್ವಿನ್ ಇದ್ದಾಗ -0.76 ಐತಿ. ಇದನ್ನ ನಾನು 8 ಬಾರ್ ಪ್ರೆಷರ್ 719 ಕೆಲ್ವಿನ್ 0.5 ಮೋಲಾರ್ ಕಾನ್ಸಂಟ್ರೇಷನ್ನಾಗ ರಿಯಾಕ್ಷನ್ ಮಾಡಿದ್ರೆ ಅವಾಗ ಇದು ವ್ಯಾಲ್ಯೂ ಏನಾಗುತ್ತ? ಅರ್ಥ ಆಯ್ತಾ? ಹಾಂ, ಈಗ ಈಕ್ವೇಷನ್ ಏನೈತೆ ಅಂತ ನೋಡೋಣ. ನರ್ನ್ಸ್ ಈಕ್ವೇಷನ್ಗೆ ನಮ್ಮ ಪುಣ್ಯಕ್ಕೆ ಫಾರ್ಚುನೇಟ್ಲಿ ಡಿರೈವೇಷನ್ ಇಲ್ಲ. ಇದು ಹೆಂಗೆ ಬಂತು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಈಕ್ವೇಷನ್ ಬರೆದ್ಬಿಡೋದು, ಅದು ಏನೇನು ಹೇಳ್ತೈತಿ ನಮಗೆ ಅಂತ ಅರ್ಥ ಮಾಡ್ಬೋದು. ಸೊ ನಾನು ಬರಿತೀನಿ, ನೀವು ಬರ್ಕೊಡ್ರಿ. ಕನ್ಸಿಡ್ ಈ ಹೆಡ್ಡಿಂಗ್ ಹಾಕಿರಿ, ನರ್ನ್ಸ್ ಈಕ್ವೇಷನ್ ಹೆಡ್ಡಿಂಗ್ ಹಾಕಿರಿ. ಹಾಂ, ಕನ್ಸಿಡರ್ ದ ಫಾಲೋಯಿಂಗ್ Consider the following reversible electrode reaction. Reversible electrode reaction. Consider the following reversible electrode reaction. ಲಕ್ಷ ಕೊಡ್ರಿಲ್ಲ, ಇದು ಎಲೆಕ್ಟ್ರೋಡ್ ರಿಯಾಕ್ಷನ್ ಹೌದಲ್ಲ? ರಿವರ್ಸಿಬಲ್ ಯಾಕೆ? ಲಕ್ಷ ಕೊಡ್ರಿ. ಬೈ ಕನ್ವೆನ್ಷನ್ ನಾವು ರಿಡಕ್ಷನ್ ಅಂತ ತಗೊಂಡ್ಬಿಡ್ತೀವಿ. Because our whole electrochemical series is standard oxidation potential, standard reduction potential. So ಎಲ್ಲ ಅಲ್ಲಿ ರಿಯಾಕ್ಷನ್ ಇದು ರಿಡಕ್ಷನ್ ಅದಾವ. ಸೊ ಬೈ ಕನ್ವೆನ್ಷನ್ ರಿಡಕ್ಷನ್ ಹೌದಲ್ಲ? ಇದು ಫಾರ್ವರ್ಡ್ ರಿಯಾಕ್ಷನ್ ಇಸ್ ರಿಡಕ್ಷನ್ ಹೌದಲ್ಲ? Mn ಪ್ಲಸ್ ಇದ್ದಿದ್ದು ಎಲೆಕ್ಟ್ರಾನ್ಸ್ ಗೇನ್ ಮಾಡಿ M ಆದ್ರೆ ಆಕ್ಸಿಡೇಷನ್ ರಿಡಕ್ಷನ್, ಇದು ರಿಡಕ್ಷನ್. ಬೈ ಕನ್ವೆನ್ಷನ್ ಇಟ್ ಇಸ್ ರಿಡಕ್ಷನ್. ಆದ್ರೆ ಯಾವಾಗ್ಲೂ ಇದ್ರದ್ದು ರಿಡಕ್ಷನ್ ಆಗ್ಬೇಕಂತ ಏನ್ರ ಐತನ? ಅಂದ್ರೆ ಯಾವಾಗ್ಲೂ ಫಾರ್ವರ್ಡ್ ರಿಯಾಕ್ಷನ್ ಆಗ್ಬೇಕಂತ ಏನ್ರ ಐತನ? ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗ್ಬೋದು, ಡಿಪೆಂಡಿಂಗ್ ಆನ್ ದ ನೇಚರ್ ಆಫ್ ದ ಮೆಟಲ್.
ಹೌದಲ್ಲ? ಆ್ಯಂಡ್ ವಿತ್ ವಿಚ್ ಇಟ್ ಈಸ್ ಕನೆಕ್ಟೆಡ್. ಹಾಂ, ಸೊ ಹಿಂಗೂ ಆಗ್ಬೋದು. ಅದಕ್ಕೆ ಇದು ರಿವರ್ಸಿಬಲ್ ಎಲೆಕ್ಟ್ರೋಡ್ ರಿಯಾಕ್ಷನ್. ಓಕೆ, ಇದ್ರ ಕೆಳಗೆ ಈ ರಿಯಾಕ್ಷನ್ ಬರ್ದ್ರಿ, ಬರ್ದಿಲ್ಲ ಅಂದ್ರೆ ಈ ರಿಯಾಕ್ಷನ್ ಬರೀರಿ. ಇದ್ರ ಕೆಳಗೆ ಇನ್ನೊಂದು ಸ್ಟೇಟ್ಮೆಂಟ್ ಬರೆಸ್ತೀನಿ. ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ಈ ರಿಯಾಕ್ಷನ್ ಕೆಳಗೆ ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ at any concentration measured with respect to SHE. The electrode potential at any concentration measured with respect to SHE can be represented by ಅಂತಂದು ಈ ಈಕ್ವೇಶನ್ ಬರೀರಿ. Emn plus m is equals to E0 Mn plus m minus RT by NF ln concentration of m divided by concentration of Mn plus. ಬರ್ದ್ರಿ? ಓಕೆ, ಇದ್ರ ಇಕ್ವೇಶನ್ ಬರ್ಸೋಕ್ಕಿಂತ ಮೊದಲು ಒಂದು ಸ್ಟೇಟ್ಮೆಂಟ್ ಬರ್ಸಿದ್ನಲ್ಲ, ಹಾಂ, ಅದನ್ನು ಓದ್ಕೊಂತ ಇಲ್ಲಿ ಲಕ್ಷ ಕೊಡ್ರಿ. ಸ್ಟಾರ್ಟ್ ಮಾಡ್ರಿ. ಹಾಂ, ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಟ್ ಎನಿ ಕಾನ್ಸಂಟ್ರೇಷನ್, ಇದನ್ನು ಅಟ್ ಎನಿ ಕಾನ್ಸಂಟ್ರೇಷನ್, ಇದು ಹೌದಲ್ಲ, ಇದು ಸ್ಟ್ಯಾಂಡರ್ಡ್, ಇದು ಅದಕ್ಕೆ ನಾಟ್, ಇದು ಎನಿ ಕಾನ್ಸಂಟ್ರೇಷನ್ ಅದಕ್ಕೆ ನಾಟ್ ಇಲ್ಲ ಇದಕ್ಕೆ. ಅಟ್ ಎನಿ ಕಾನ್ಸಂಟ್ರೇಷನ್, ಹಾಂ ತಡ್ರಿ, ಮೆಜರ್ಡ್ ವಿತ್ ರೆಸ್ಪೆಕ್ಟ್ ಟು SHE. ಯಾಕಂದ್ರೆ ನೀವು ಸ್ಟ್ಯಾಂಡರ್ಡರ ಮಾಡ್ರಿ, ನಾನ್ ಸ್ಟ್ಯಾಂಡರ್ಡರ ಮಾಡ್ರಿ, ಇದ್ರ ವ್ಯಾಲ್ಯೂ ಬೇಕು ಅಂದ್ರೆ ಹಿಂಗಿದ್ದಂಗೆ Zn plus 2Zn ಇದ್ದಂಗೆ, Mn plus m ಅಂದ್ರೆ Zn ಸ್ಲ್ಯಾಶ್ Zn plus 2 ಯಾಕಲ್ಲ? Zn plus 2 ಸ್ಲ್ಯಾಶ್ Zn ಯಾಕೆ? ಕನ್ವೆನ್ಷನ್ ಏನು ನಮ್ಮದು? ಕನ್ವೆನ್ಷನ್ ಆಕ್ಸಿಡೇಷನ್ ರಿಡಕ್ಷನ್. ಬೈ ಕನ್ವೆನ್ಷನ್ ವಿ ಟೇಕ್ ಆಲ್ ದೋಸ್ ಆಸ್, ಹಾಂ, ಅದಕ್ಕೆ Mn plus m. ಹಿಂಗಿದ್ದಿದ್ದು ಹಿಂಗಾದ್ರೆ ರಿಡಕ್ಷನು ಆಕ್ಸಿಡೇಷನ್. ಹಾಂ, ಅದಕ್ಕೆ ಇದು ಹಿಂಗಿದ್ದಂಗೆ ಅಂತ ಒಂದು ಎಕ್ಸಾಂಪಲ್ ತೊಗೊಂಡೆ. ಹಾಂ, ಈಗ ವಾಪಸ್ ಅದನ್ನು ಓದೋಣ ಫಸ್ಟಿಂದ. ಸ್ಟಾರ್ಟ್ ಮಾಡಿರಿ. ಪೊಟೆನ್ಷಿಯಲ್ ಆಟ್ ಎನಿ ಕಾನ್ಸಂಟ್ರೇಷನ್ ಮೆಜರ್ಡ್ ವಿತ್ ರೆಸ್ಪೆಕ್ಟ್ ಟು SHE. ಇದನ್ನು ವಿತ್ ರೆಸ್ಪೆಕ್ಟ್ ಟು SHE ಮೆಜರ್ ಮಾಡ್ಬೇಕಿಲ್ಲ? ಹಾಂ, ಮುಂದೆ ಕಂಟಿನ್ಯೂ ಮಾಡಿರಿ. ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ದಿಸ್ ಅಂದ್ರೆ ದಿಸ್ ಇಸ್ ಈಕ್ವಲ್ಸ್ ಟು, ಇಟ್ ಈಸ್ ರಿಲೇಟಿಂಗ್ ಸ್ಟ್ಯಾಂಡರ್ಡ್ ಆ್ಯಂಡ್ ನಾನ್ ಸ್ಟ್ಯಾಂಡರ್ಡ್. ಹಾಂ, ದಿಸ್ ಇಸ್ ಈಕ್ವಲ್ಸ್ ಟು ಅಂದ್ರೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಟ್ ನಾನ್ ಸ್ಟ್ಯಾಂಡರ್ಡ್ ಕಂಡೀಷನ್ಸ್ ಈಸ್ ಈಕ್ವಲ್ಸ್ ಟು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಟ್ ಸ್ಟ್ಯಾಂಡರ್ಡ್ ಕಂಡೀಷನ್ಸ್ ಮೈನಸ್ RT by NF ln concentration of M divided by concentration of Mn plus. ಇವೆಲ್ಲ ಏನು ಡಿಸ್ಕಸ್ ಮಾಡೋಣ. R ಅಂದರೆ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ 8.314 ಜೋಲ್ ಪರ್ ಕೆಲ್ವಿನ್ ಪರ್ ಮೋಲ್. ಎಲ್ಲೋ ಕೇಳ್ದಂಗೆ ಆಗೈತಿ. ಹೋದ ವರ್ಷ ಮೊನ್ನೆ ಕೆಮಿಕಲ್ ಕೈನೆಟಿಕ್ಸ್ಗೂ ಬಂದಿತ್ತು. ಹಾಂ, ಇದಂತೂ ಗೊತ್ತು. ಇದು ಟೆಂಪ್ರೇಚರ್
ಟಿ ಅಂದ್ರೆ ಟೆಂಪ್ರೇಚರ್. ಯಾವ ಟೆಂಪ್ರೇಚರ್? 298 ಕೆಲ್ವಿನ್. ನೀವು ಯಾವ ಟೆಂಪ್ರೇಚರ್ನಾಗ ಮಾಡಕತ್ತೀರಿ ಆ ಟೆಂಪ್ರೇಚರ್. ಎನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಕ್ಸ್ಚೇಂಜ್ಡ್. ಏನು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಕ್ಸ್ಚೇಂಜ್ಡ್? ಈಗ ಡೇನಿಯಲ್ ಸೆಲ್ ಒಳಗೆ n = 2. ಹೌದಿಲ್ಲ? 8 ಸೆಲ್ ಆತಿದ್ದು. ಈ ಸೆಲ್ ಬಗ್ಗೆ ಮಾತಾಡಕತ್ತಿಲ್ಲ ನಾವು, ಇಲ್ಲಿ ಒಂದೇ ಎಲೆಕ್ಟ್ರೋಡ್ ಬಗ್ಗೆ ಮಾತಾಡಕತ್ತೀವಿ. ಒಂದೇ ಎಲೆಕ್ಟ್ರೋಡರ ಲಾಸ್ ಗೇನ್ ಮಾಡ್ಕೋ ಹೋಗ್ಬೇಡ. ಈಗ n+ ಇದ್ದಿದ್ದು m ಆತು, Zn+2 ಇದ್ದಿದ್ದು Zn ಆತು. ಅಂದ್ರೆ ಎಷ್ಟು ಎಲೆಕ್ಟ್ರಾನ್ ಗೇನ್ ಮಾಡ್ತು? ಎಷ್ಟು ರೀ? n ಈಸ್ ಏನು? ಸೊ ಅದ ಇದು n. ಓಕೆ. ಎಫ್ ಅಂದ್ರೆ ಫ್ಯಾರಡೇಸ್ ಕಾನ್ಸ್ಟೆಂಟ್, 96,500 ಕೂಲಮ್. ರೋಹಿತ್ ಸರ್ ಕೇಳಿದ್ರೇನ್ರಿ? ಇಲ್ಲ. ಹಾಂ, ನಿಮ್ಗೆ ಅದ್ರ ಬಗ್ಗೆ ಫರ್ದರ್ ಇನ್ಫಾರ್ಮೇಷನ್ ಬೇಕಂದ್ರೆ ಅವ್ರಿಗೆ ಕೇಳ್ರಿ. ಓಕೆ. ಲ್ಯಾನ್ ಅಂದ್ರೆ ಏನು? ಲಾಗ್ ಟು ದ ಬೇಸ್ ಇ. ನಾನೇ ಹೇಳಿ ಮೊನ್ನೆ. ಹಾಂ, ಲಾಗ್ ಎಕ್ಸ್ ಟು ದ ಬೇಸ್ ಇ, ಲಾಗ್ ಎಕ್ಸ್ ಟು ದ ಬೇಸ್ 10. ಇದು ಆ ವಿಡಿಯೋದಾಗ ಕಾಣತೈತಿ? ನೋ. ಇದು ಕಾಣವಲ್ಲ ನಂಗೆ, ಅದು ಕಾಣುತ್ತೆ. ಓಕೆ, ಇಲ್ಲಿ ನೋಡ್ರಿ. ಲಾಗ್ ಎಕ್ಸ್ ಟು ದ ಬೇಸ್ ಇ, ಲಾಗ್ ಎಕ್ಸ್ ಟು ದ ಬೇಸ್ 10. ಎರಡು ಬೇಸ್ ಇರ್ತಾವ. ಟು ದ ಬೇಸ್ 10 ಅಂದ್ರೆ ಟು ದ ಬೇಸ್ 10. ಟು ದ ಬೇಸ್ ಇ ಇದ್ದಲ್ಲೇ ಲಾಗ್ ಬದಲಿ ಲ್ಯಾನ್ ಬರಿಬೋದು. ಇದು ಲಾಗ್ ಎಕ್ಸ್. ಲಕ್ಷ ಕೊಟ್ಟು ಲಾಗ್ ಸಮಥಿಂಗ್ ಅಂತ ಬರೆದು ಬೇಸ್ ಏನೂ ಬರಲಿಲ್ಲ ಅಂದ್ರೆ ಬೇಸ್ 10 ಅಂತ ಅರ್ಥ ಮಾಡ್ಕೋಬೇಕು. ಲ್ಯಾನ್ ಸಮಥಿಂಗ್ ಅಂತ ಏನೋ ಬರೆದ್ರೆ ಟು ದ ಬೇಸ್ ಇ ಅಂತ ಅರ್ಥ ಮಾಡ್ಕೋಬೇಕು. ಬೇಸ್ ಇ ಇದ್ರ ಲ್ಯಾನೋ ಲಾಗೋ? ಬೇಸ್ ಇ ಇದ್ರ ಲ್ಯಾನೋ ಲಾಗೋ? ಬೇಸ್ 10 ಇದ್ರ ಹಾಂ. ಸೊ ಇಲ್ಲಿ ಲ್ಯಾನ್ ಅಂದ್ರೆ ಇಲ್ಲಿ ಬೇಸ್ ಏನಿರ್ತೈತಿ? ಹಾಂ, ಅದನ್ನು ತೋರಿಸೋ ಅವಶ್ಯಕತೆ ಇಲ್ಲ. ಹಂಗಾರೆ ಇದು ಏನು? ಕಾನ್ಸಂಟ್ರೇಷನ್ ಆಫ್ ಎಮ್ ಅಂದ್ರೆ ಏನು? ಕಾನ್ಸಂಟ್ರೇಷನ್ ಆಫ್ Mn+ ಅಂತ ಏನು? ಸ್ಕ್ವೇರ್ ಬ್ರಾಕೆಟ್ನಾಗ ಬರೆದ್ರೆ ಕಾನ್ಸಂಟ್ರೇಷನ್ ಆಫ್ ಅಂತ ಓದ್ಬೇಕು ನಾವು. ಹಾಂ, ಕಾನ್ಸಂಟ್ರೇಷನ್ ಆಫ್ ಎಮ್ ಅಂದ್ರೆ ಏನು? ಕಾನ್ಸಂಟ್ರೇಷನ್ ಆಫ್ Mn+ ಅಂದ್ರೆ ಏನು? ಜಿಂಕ್ ಡಿಪ್ಡ್ ಇನ್ ಜಿಂಕ್ ಸಲ್ಫೇಟ್. ಭಾರಿ ಐತೆ ಸರ್ ಜಿಂಕ್ ರಾಡ್ ನಿಮ್ದು. ರಫ್ ಡಯಾಗ್ರಾಮ್, ಆಕ್ಚುಯಲ್ ಡಯಾಗ್ರಾಮ್ ಅಲ್ಲ, ರಫ್ ಡಯಾಗ್ರಾಮ್. ಏನಂತ ಹೋಲ್ಬಿಡ್ರಿ ಬೇಡ. ಹಾಂ, ಈಗ ಲಕ್ಷಕೊಡ್ರಿ ಎಲ್ಲರೂ. ಇದು ಜಿಂಕ್ ರಾಡ್ ಡಿಪ್ಡ್ ಇನ್ ಜಿಂಕ್ ಸಲ್ಫೇಟ್. whenever a metal is in contact with the solution of its own ions, it has two tendencies: dissolution, deposition. One will be faster, another one will be slower. As time passes, faster one will become slower, slower one will become faster. Both will attain equilibrium. Before attaining equilibrium, the one will be faster and the other will be slower. ಯಾವ್ದು ಫಾಸ್ಟ್ ಇರ್ತದೆ ಅದಾಗತ್ತ. ಭಾರಿ ಹೇಳ್ತೀವಿ ಒಳ್ಳೆ. ಅವೆಲ್ಲ ಸ್ಟೋರಿ ಗೊತ್ತೈತಿಲ್ರಿ ನಮಗೆ? ಹಾಂ, ಇದನ್ನ ಯಾಕೆ ನಾ ಇಲ್ಲಿ ಹೇಳಕತ್ತೀನಿ ಅಂದ್ರೆ, ಈಗ ರಿಯಾಕ್ಷನ್ ಆದಂಗ ಹಿಂಗೆ ಅನ್ಕೋರಿ. Zn ಇದು Zn+2 ಆಗತ್ತ ಅನ್ಕೋರಿ. ಡಿಸಲ್ಯೂಷನ್ ಆಗತ್ತೆ ಅನ್ಕೋರಿ. ಮೆಟಲ್ ಇದ್ದಿದ್ದು ಆಕ್ಸಿಡೇಷನ್ ಆಗಿ 2 ಎಲೆಕ್ಟ್ರಾನ್ ಲೂಸ್ ಮಾಡಿಕೊಂಡು Zn+2 ಆಗತ್ತೆ. ಅಂದ್ರೆ ಸೊಲ್ಯೂಷನ್ನಾಗ ಹೊಂಟಾವು ಅಂದ್ರೆ ಇದ್ರದ್ದು ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೋ ಜಾಸ್ತಿ ಆಗುತ್ತೋ? ಮೊದ್ಲ Zn+2 ಒಂದಿಷ್ಟು ಇದು ಅಲ್ಲೇ. ಯಾಕಂದ್ರೆ ಇದು ಯಾವ ಸೊಲ್ಯೂಷನ್? ಇದು ಯಾವ ಸೊಲ್ಯೂಷನ್? ZnSO4. ZnSO4 ಸೊಲ್ಯೂಷನ್ Zn+2 ಅಯಾನ್ಸ್ ಇರ್ತಾವಿಲ್ಲ? ಅಯಾನ್ಸ್ ಇರ್ತಾವು. ಮೊದ್ಲ ಒಂದು ಸ್ವಲ್ಪ ಅದ್ರ ಕಾನ್ಸಂಟ್ರೇಷನ್ ಇರ್ತೈತಿ. ಈಗ ಇವು ಮತ್ತಿಷ್ಟು ಹೋಗಿ Zn+2 ನಂಬರ್ ಆಫ್ ಅಯಾನ್ಸ್ ಜಾಸ್ತಿ ಆಗತ್ತ ಅಂದ್ರೆ ಇದ್ರ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತಾ? ಸೊ ಅದ್ರ ಕಾನ್ಸಂಟ್ರೇಷನ್ ಇಲ್ಲಿ ಬರೀಬೇಕು, ಅಯಾನದ್ದು +2. ಇನ್ ಕೇಸ್ ಡೆಪಾಸಿಷನ್ ಆದ್ರೆ, ಡಿಸಲ್ಯೂಷನ್ ಬದಲು ಡೆಪಾಸಿಷನ್ ಆದ್ರೆ, ಅಯಾನ್ಸ್ ಇದ್ದಿದ್ದು ಎಲೆಕ್ಟ್ರಾನ್ಸ್ ತಗೊಂಡು ಇಲ್ಲಿ ಕೂಡ್ತಾ ಹೋಗಿ ಇಲ್ಲಿ ಹೋಗಿ ಕೂತ್ರೆ ಇದು ದಪ್ಪ ಹಾಕೊಂತ ಹೋಗುತ್ತಾ? ಹೌದಿಲ್ಲ? ಇದೇನು ಸಾಲಿಡ್ ರಾಡ್ ಹೌದಿಲ್ಲ ಇದು? ಹಾಂ, ಅದ್ರ ಕಾನ್ಸಂಟ್ರೇಷನ್ ಇಲ್ಲಿ ಬರಿಬೇಕು. ಸಾಲಿಡ್ ರಾಡಿಗೆ ಕಾನ್ಸಂಟ್ರೇಷನ್ ವಿಯರ್ಡ್ ಅನ್ಸಂಗಿಲ್ಲ? ಸ್ಟ್ರೇಂಜ್ ಅನ್ಸಂಗಿಲ್ಲ? ಹೌದಿಲ್ರಿ? ಒಂದು ವಾಟರ್ ತೊಗೊಂಡಿನಿ, ಅದ್ರಾಗ ನೀರು ಹಾಕಿನಿ, ಸಕ್ಕರೆ ಹಾಕಿನಿ, ಸೊಲ್ಯೂಷನ್ ಮಾಡೀನಿ, ಇದ್ರ ಕಾನ್ಸಂಟ್ರೇಷನ್ ಹೇಳ್ತೀನಿ ಅಂದ್ರೆ ಹಾಂ ಹೇಳು ಅಂತ ಅಂತೀರಿ.
ಒಂದು ಪೆನ್ ತೊಗೊಂಡು ಇದು ಕಾನ್ಸಂಟ್ರೇಷನ್ ಹೇಳ್ತೀನಿ ಅಂದರೆ ಏನು ಕಾನ್ಸಂಟ್ರೇಷನ್? ಸಾಲಿಡ್ ರಾಡ್ಗೆ ಕಾನ್ಸಂಟ್ರೇಷನ್ ಇರ್ತೈತೇನ್ರಿ? ಇರ್ತೈತೇನ? ಹಿಂಗೆ ಅಂದ್ಕೊಳ್ಳಿ, ಇಲ್ಲಿ ನಾ ಏನು ಬರಿತೀನಿ ಇದು ಹಿಂಗೆ ಜಾಸ್ತಿ ಆಗುತ್ತಾ, ಇಲ್ಲಿ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಸಾಲಿಡ್ ಆಗುತ್ತಲ್ಲ ಅದನ್ನ ಇಲ್ಲಿ ಬರಿತೀನಿ ಅಂದರೆ ಡಿಡ್ ಇಟ್ ಮೇಕ್ ಸೆನ್ಸ್? ನಾ ಹಿಂಗೆ ಕೇಳಿದ್ಮೇಲೆ ಅಲ್ಲ ನಿಮಗೆ ನೀವು ಅಂದಂತಡಿ ಇನ್ನೂ ಅಂದ್ಬಿಡು, ಹಂಗಲ್ಲ. ಕಾನ್ಸಂಟ್ರೇಷನ್ ಇರುತ್ತನ್ರಿ ಸಾಲಿಡ್ಗೆ, ಪ್ಯೂರ್ ಸಾಲಿಡ್ಗೆ ಕಾನ್ಸಂಟ್ರೇಷನ್ ಆಫ್ ದಿಸ್ ಸಾಲಿಡ್ ಅಂದ್ರೆ ಚಲೋ ಅನ್ಸುತ್ತಾನ ಕೇಳಕ್ಕದ? ಏನು ಅನ್ಸವಲ್ಲ ನಮ್ಗೆ, ಚಲೋನು ಅನ್ಸೋಲ್ದು ಕೆಟ್ಟನ ಅನ್ಸೋಲ್ದು. ಓಕೆ ಹೋಲ್ಬಿಟ್ರು, ಒಟ್ಟು ಇದು ಏನಂತ ಗೊತ್ತಾದಿಲ್ಲ. ಅದು ಚಲೋ ಅನ್ಸಂಗಿಲ್ಲೋ ಅನ್ಸುತ್ತೋ ಅನ್ಸಲಿಲ್ಲ ಅಂದ್ರೆ ಯಾಕೆ ಅನ್ಸಂಗಿಲ್ಲ ಮುಂದೆ ಮಾತಾಡ್ತೀನಿ ನಾನು. ಇದು ಏನೇನು ಗೊತ್ತಾದ ಎಲ್ಲ ಹಾಂ. ಸೊ ಇಷ್ಟೆಲ್ಲ ಹೇಳಿನಿ ನಾನು, ಇದಕ್ಕೆ ಬರೆಸ್ತೀನಿ ಈಗ. ವೇರ್ ಬರೀರಿ, ವೇರ್ E0 mn plus m is equals to, where E0 mn plus m is equals to ಏನು? ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಥವಾ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್. ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ R is equals to ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಅಥವಾ ಬರೀ ಗ್ಯಾಸ್ ಕಾನ್ಸ್ಟೆಂಟ್ ಬರೀ 8.314 ಜೋಲ್ ಪರ್ ಕೆಲ್ವಿನ್ ಪರ್ ಮೋಲ್. 8.314 ಜೋಲ್ ಪರ್ ಕೆಲ್ವಿನ್ ಪರ್ ಮೋಲ್. T is equals to temperature in Kelvin. T is equals to in a temperature in Kelvin. ಡಿಗ್ರಿ ಸೆಲ್ಸಿಯಸ್ನಾಗಿದ್ರೆ ಕೆಲ್ವಿನ್ನಿಗೆ ಕನ್ವರ್ಟ್ ಮಾಡಿ ಹಚ್ಚಬೇಕು ಪ್ರಾಬ್ಲಮ್ಸ್ ಕೊಟ್ಟಾಗ. ನಾನ್ಸ್ಟ್ ಇಕ್ವೇಷನ್ಗೆ ಡೆರೈವೇಷನ್ ಇಲ್ಲ, ಬರೀ ಇಕ್ವೇಷನ್ ಬಗ್ಗೆ ಸ್ಟಡಿ ಮಾಡತ್ತೀವಿ ಅಂದ್ರೆ ಆಬ್ವಿಯಸ್ಲಿ ಅದನ್ನು ಯೂಸ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ನಾವು. ಹಾಂ, ಅವಾಗ ಪ್ರಾಬ್ಲಮ್ಸ್ ಬಂದಾಗ ಟೆಂಪ್ರೇಚರ್ ಡಿಗ್ರಿ ಸೆಲ್ಸಿಯಸ್ ಫ್ಯಾರನ್ಹೀಟ್ ಅದ್ರಾಗಿದ್ವು ಅಂದ್ರೆ ಕೆಲ್ವಿನ್ನಾಗೆ ಕನ್ವರ್ಟ್ ಮಾಡಿ ಮಾಡಬೇಕು. ಏನು ಮಾಡತ್ತೀರಿ? ಬರ್ಕೊಳತ್ತೀರಿ. ಓಕೆ. F is equals to Faraday's constant 96,500 coulomb. F is equals to 96,000, sorry, Faraday's constant 96,500 coulomb. ಬರದ್ರಿ. ನೆಕ್ಸ್ಟ್ ಲೈನ್ನಾಗ ಸ್ಕ್ವೇರ್ ಬ್ರಾಕೆಟ್ನಾಗ M is equals to concentration of M is equals to molar concentration of the metal. Molar concentration of the metal. F is, sorry, ಏನು ಬರೆದ್ರಿ? ಕಾನ್ಸಂಟ್ರೇಷನ್ ಆಫ್ M is equals to molar concentration of metal. ನೆಕ್ಸ್ಟ್ ಲೈನ್ಗೆ ಕಾನ್ಸಂಟ್ರೇಷನ್ ಆಫ್ Mn plus is equals to ಸ್ಕ್ವೇರ್ ಬ್ರಾಕೆಟ್ನಾಗ Mn plus is equals to molar concentration of the metal ion. Molar concentration of the metal ion. N is equals to number of electrons exchanged. N is equals to number of electrons exchanged. ಓಕೆ, ಬರ್ಕೊಂಡ್ರಿ ಎಲ್ಲ? ಹಾಂ, ಈಗ ಲಕ್ಷ ಕೊಡ್ರಿ. ಇದು ಸ್ವಲ್ಪ ನಾವು ನಾನ್ಸ್ಟ್ ಇಕ್ವೇಷನನ್ನು ಬೇರೆ ಬೇರೆ ಫಾರ್ಮ್ನಾಗ ಮಾಡಿಡ್ತೀವಿ. ಇದೊಂದು ಫಾರ್ಮ್ನಾಗ ಐತಿ, ಇದನ್ನ ನೆನ್ಪಿಟ್ಕೊಳ್ಳೋಕೆ ಡಿಫಿಕಲ್ಟ್ ಐತಿದು, ಮತ್ತು ಬೇರೆ ಬೇರೆ ಫಾರ್ಮ್ ಅಂತ ಏನು ಮಾಡೋಕ್ಕೆ ಬರೋಂಗಿಲ್ಲ. ಬೇಕು ನಮಗೆ ಬೇರೆ ಬೇರೆ ಫಾರ್ಮ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಬೇಕು. ನಿಮ್ಮ ಸಿಲೆಬಸ್ನಾಗೂ ಅದಾವು. ಸೊ ಇವನ್ನ ಕನ್ವರ್ಟ್ ಮಾಡಬೇಕು. ಹೆಂಗೆ ಕನ್ವರ್ಟ್ ಮಾಡೋದು, ಏನು ಮಾಡೋದು, ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ ಎಲ್ಲರೂ. ನೋಡ್ರಿ ಇಲ್ಲೇ ಐಸ್ ಆನ್ ದ ಬೋರ್ಡ್. ಓಕೆ, ಇದನ್ನು ನಾನು ಹೆಂಗೆ ಬರಿತೀನಿ ನೋಡ್ರಿ. ಈಗ ಹೆಂಗೆ ಬರಿತೀನಿ ನೋಡ್ರಿ. ಇದು ಮಸ್ತ್ ಕಾಂಬಿನೇಷನ್ ಆಗ್ಬಿಡೈತ್ರಿ ನಮ್ಮದು ನಿಮ್ಮದು. ನಾನು ಅಸಹ್ಯ ಮಾಡಿಸ್ಕೊಳಕ್ಕೆ ಬಂದಿರ್ತೀನಿ, ನೀವು ಅಸಹ್ಯ ಮಾಡೋಕ್ಕೆ ನಿಂತಿರ್ತೀರಿ. ಡಾಕ್ಟ್ರ್ ಹೇಳಿದ್ದು ಹಾಲು ಅನ್ನ, ರೋಗಿ ಬಯಸಿದ್ದು ಹಾಲು ಅನ್ನ. ಏನಂತ
ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಆ್ಯಂಡ್ ದಿಸ್? ವ್ಯತ್ಯಾಸ ಗುರುತಿಸಿ. ಪೇಪರ್ನಾಗ 2 ಫೋಟೋ ಬಾಜು ಬಾಜು ಹಾಕಿ ವ್ಯತ್ಯಾಸ ಗುರುತಿಸಿ. ಹಾ, ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಮೆಟಲ್ ಇದ್ದಲ್ಲೇ 1 ಹಾಕ್ಬಿಟ್ಟು ನಾ ಹೇಳಿಲ್ಲ ನಂಗೆ ಚಲೋ ಅನ್ಸೋಲ್ದು ಅಂತಂದು. ನಮ್ಗೆ ಯಾವ ಚಲೋ ಅನ್ಸೋದು ತೆಗೆದುಬಿಡ್ತೀವಿ ನಾವು. ಇದ್ರ ಬದಲಿ ನಾವು 1 ಬರ್ದೀನಿ. ಯಾಕೆ 1 ಬರ್ದೀನಿ ಅಂದ್ರೆ ಲಕ್ಷ ಕೊಡ್ರಿ, ಇದೇನ್ರಿ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಮೆಟಲ್ ಅಯಾನ್. ರಿಯಾಕ್ಷನ್ ಆದಂಗೆ ಇದು ಚೇಂಜ್ ಆಗುತ್ತಾ ಅಂದ್ರೆ ನಾವು ಒಪ್ತೀನಿ. ನೀವು ಒಪ್ತಿರೋ ಇಲ್ಲ? ಈಗ ಹೇಳಿದ್ದೆ ನಾನು, ರಾಡ್ನಾಗಿಂದ ಮೆಟಲ್ ಅಯಾನ್ಸ್ ಆಗಿ ಸೊಲ್ಯೂಷನ್ ಒಳಗೆ ಹೋದ್ರೆ Zn+2 ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತಾ? ಇನ್ಕ್ರೀಸ್ ಆದ್ರೆ ಇದು ಚೇಂಜ್ ಆಗುತ್ತೆ ಅಂದ್ರೆ ಇದಕ್ಕೇನೋ ಒಂದು ವ್ಯಾಲ್ಯೂ ಇರ್ತೈತಿ, ಅದನ್ನ ಇಲ್ಲಿ ಬರಿತೀವಿ ಅಂದ್ರೆ ಅದು ಮೇಕ್ ಸೆನ್ಸ್. ಈಗ Zn+2 ಇದ್ದ ಎಲೆಕ್ಟ್ರಾನ್ಸ್ ತಗೊಂಡು ಜಿಂಕ್ ಆಗಿ ಮೆಟಲ್ ರಾಡ್ ದಪ್ಪ ಆತು ಅಥವಾ ಡೆಪಾಸಿಷನ್ ಆತು ಅಂದ್ರೆ ಅದ್ರದ್ದು ಏನೋ ಒಂದು ಚೇಂಜ್ ಆತಲ್ಲ, ಅದನ್ನ ಯಾಕೆ 1 ಅಂತ ಬರಿತೀನಿ ನೀನು? ಚೇಂಜ್ ಆಗಿದ್ದು ಬರೀಬೇಕಲ್ಲ, ಹೌದಿಲ್ಲ? 1 ಯಾಕೆ ಬರ್ತೀಪ್ಪ ನೀನು ಅಂದ್ರೆ ನಾಗನೇ ಹೇಳಿದಂತ ಚಲೋ ಅನ್ಸೋಲ್ದು. ನಿಮಗೂ ಅನ್ಸೋದನ್ರಿ ಕಾನ್ಸಂಟ್ರೇಷನ್ ಆಫ್ ಸಾಲಿಡ್ ಮೆಟಲ್ ಯಾಕೆ ನಾವು 1 ಅಂತ ಬರ್ದೆ ಅಂದ್ರೆ ಲಕ್ಷ ಕೊಟ್ರಿ ಒಂದು ಸ್ವಲ್ಪ. ಈ ಕಾನ್ಸಂಟ್ರೇಷನ್ ಆಫ್ ಸಾಲಿಡ್ ಆಮೇಲೆ ಕಾನ್ಸಂಟ್ರೇಷನ್ ಆಫ್ ಪ್ಯೂರ್ ಸಾಲಿಡ್ ಮತ್ತು ಕಾನ್ಸಂಟ್ರೇಷನ್ ಆಫ್ ಪ್ಯೂರ್ ಲಿಕ್ವಿಡ್ ಯಾವಾಗಲೂ ಯೂನಿಟಿ ತಗೊಂತಾರೆ ಅಥವಾ ಕಾನ್ಸ್ಟೆಂಟ್. ಯೂನಿಟಿ ಅಂದ್ರೆ 1 ಅಂದ್ರೆ ಕಾನ್ಸ್ಟೆಂಟ್. ಯಾವಾಗಲೂ ಯೂನಿಟಿ ತಗೊಂತಾರೆ. ಇದ್ರದ್ದು ಕಾನ್ಸಂಟ್ರೇಷನ್ ಆಫ್ ಪ್ಯೂರ್ ಸಾಲಿಡ್, ಕಾನ್ಸಂಟ್ರೇಷನ್ ಆಫ್ ಪ್ಯೂರ್ ಲಿಕ್ವಿಡ್. ಈಗ ಲಿಕ್ವಿಡ್ ಬೇಡ, ಸಾಲಿಡ್ ಬಗ್ಗೆ ಮಾಡೋದು. ಎದಕ್ಕೆ 1 ತಗೊಂತಾರೆ ಅಥವಾ ಎದಕ್ಕೆ ಕಾನ್ಸ್ಟೆಂಟ್ ತಗೊಂತಾರೆ? Concentration of solution makes sense. Concentration of solid doesn't make sense, but density of solid makes sense. ಈಗ ಸೊಲ್ಯೂಷನ್ ಡೆನ್ಸಿಟಿ ಹೇಳ್ರಿ, ಡಸ್ ಇಟ್ ಮೇಕ್ ಸೆನ್ಸ್? ನಿಮಗೆ ಡೆನ್ಸಿಟಿ ಅಂದ್ರೆ ಏನು ಗೊತ್ತೈತಿ? ಮಾಸ್ ಬೈ ವಾಲ್ಯೂಮ್ ಫಾರ್ಮುಲಾ ಹೇಳ್ಬಿಡೋದು. ಡೆನ್ಸಿಟಿ ಅಂದ್ರೆ ಮಾಸ್ ಬೈ ವಾಲ್ಯೂಮ್. ಫಾರ್ಮುಲಾ ಕೇಳಿಲ್ಲ ಅಂದ್ರೆ ಈಗ ನಂದು ಹೇರ್ ಡೆನ್ಸಿಟಿ ಭಾಳ ಐತ್ರಿ ತಲೆ ಮೇಲೆ. ಇಲ್ಲೇ ನಂದು ಹಿಂಗೆ ಇಫ್ ಐ ರನ್ ಮೈ ಹ್ಯಾಂಡ್ಸ್ ಥ್ರೂ ಮೈ ಹೇರ್ ಐ ಗೆಟ್ ಲಾಟ್ ಆಫ್ ಹೇರ್. ಡೆನ್ಸಿಟಿ ಭಾಳ ಐತಿ, ಹೇರ್ ಡೆನ್ಸಿಟಿ. ಒಬ್ಬೊಬ್ರಿಗೆ ಕಡಿಮೆ ಇರ್ತೈತಿ ಅಂದ್ರೆ ಇರಂಗೆ ಇಲ್ಲ ಅಂತಲ್ಲ, ಕೂದಲು ಇರ್ತಾವೆ ಆದ್ರೆ ಅವ್ರ ಹೇರ್ ಡೆನ್ಸಿಟಿ ಕಡಿಮೆ ಇರ್ತೈತಿ. ನಾ ಏನು ಹೇಳ್ತೀನಿ ಗೊತ್ತಾಗತ್ತೇನ್ರಿ? ಡೆನ್ಸಿಟಿ ಅಂದ್ರೆ ಅಷ್ಟು ಜಗದಾಗ ಎಷ್ಟು ಐತೆ ಅಂತ, ಇಷ್ಟು ತಲೆ ಜಗದಾಗ ಎಷ್ಟು ಕೂದಲು ಐತೆ ಅಂತ. ಭಾಳ ಕೂದಲಿದ್ದು ಭಾಳ ಹಿಂಗೆ ಹತ್ತಕತ್ತಾವ ಅಂದ್ರೆ ಹೇರ್ ಡೆನ್ಸಿಟಿ ಜಾಸ್ತಿ ಐತಿ. ಇಲ್ಲ ಕಟಿಂಗ್ ಮಾಡ್ಸಿದ್ರೆ ಹೋಗ್ತಾವ, ಅದಲ್ಲ. ನಾರ್ಮಲಿ ಅವ್ರದ್ದು ಗ್ರೋ ಆಗೋದೊಂದು ಪ್ಯಾಟರ್ನ್ ಇರ್ತೈತಿ, ಹೌದಿಲ್ಲ? ಹೇರ್ ಡೆನ್ಸಿಟಿ ಒಬ್ರದ್ದು ನ್ಯಾಚುರಲಿ ಜಾಸ್ತಿ ಇರ್ತೈತಿ, ಒಬ್ರು ನ್ಯಾಚುರಲಿ ಕಡಿಮೆ ಇರ್ತೈತಿ. ಸೊ ಅಷ್ಟು ತಲೆ ಇರ್ತೈತಿ ಎಲ್ಲರದ್ದು ಹೆಚ್ಚು ಕಮ್ಮಿ. ತಲೆ ಸೈಜ್ ಸೇಮ್ ಐತಿ, ಬಟ್ ಇರೋದು ಅಷ್ಟಾಗ ಹೇರ್ ಜಾಸ್ತಿ, ಒಬ್ಬರು ಅದ್ರಾಗ ಹೇರ್ ಕಡಿಮೆ. ಅಂದ್ರೆ ಇದು ಹೇರ್ ಡೆನ್ಸಿಟಿ ಇದ್ದಿದ್ದ ಜಾಗದಾಗ ಎಷ್ಟು ಐತಿ ಅಂತ ಹೇಳೋದು ಡೆನ್ಸಿಟಿ, ಹೌದಿಲ್ಲ? ಆಕ್ಚುಲಿ ವಾಟ್ ಈಸ್ ಇನ್ಸೈಡ್ ಮ್ಯಾಟರ್ಸ್ ದ್ಯಾನ್ ವಾಟ್ ಈಸ್ ಔಟ್ಸೈಡ್, ಬಟ್ ಸ್ಟಿಲ್ ದಿಸ್ ಆಲ್ಸೋ ಮ್ಯಾಟರ್ಸ್. Having good hair is better than being bald. ಹೌದಿಲ್ರಿ? ಹೋಲ್ಬಿಡ್ರಿ, ಡೆನ್ಸಿಟಿಗೆ ಬರೋಣ ವಾಪಸ್. ಡೆನ್ಸಿಟಿ ಆಫ್ ಅ ಸಾಲಿಡ್ ಮೇಕ್ಸ್ ಸೆನ್ಸ್, ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಮೇಕ್ಸ್ ಸೆನ್ಸ್. ಡೆನ್ಸಿಟಿ ಆಫ್ ಸೊಲ್ಯೂಷನ್ ಡಸಂಟ್ ಮೇಕ್ ಸೆನ್ಸ್, ಕಾನ್ಸಂಟ್ರೇಷನ್ ಆಫ್ ಸಾಲಿಡ್ ಡಸಂಟ್ ಮೇಕ್ ಸೆನ್ಸ್. Am I making sense to you? ಏನು ನಾನ್ ಸೆನ್ಸ್ ಮಾತಾಡತ್ತೀವಿ? Am I making sense? ನಾ ಹೇಳಿದ್ದು ನಿಮಗೆ ಕರೆಕ್ಟ್ ಅನ್ಸತ್ತೈತೋ ಇಲ್ಲೋ? ಸಾಲಿಡ್ಗೆ ರಿಲೇಟ್ ಆಗೋ ವರ್ಡ್ ಡೆನ್ಸಿಟಿ, ಕಾನ್ಸಂಟ್ರೇಷನ್ ಅಲ್ಲ. ಸೊಲ್ಯೂಷನ್ಗೆ ರಿಲೇಟ್ ಆಗೋ ವರ್ಡ್ ಕಾನ್ಸಂಟ್ರೇಷನ್, ಡೆನ್ಸಿಟಿ ಅಲ್ಲ, ಹೌದಿಲ್ಲ? ಸೊ ಈ ಸೊಲ್ಯೂಷನ್ಗೆ ಹೆಂಗೆ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ, ಹಂಗೆ ಸಾಲಿಡ್ಗೆ ಡೆನ್ಸಿಟಿ ಅಂತ ಹೇಳ್ಬೇಕು ಅಂತ ಹೇಳಕತ್ತೀನಿ. ಅದನ್ನ ಯಾಕೆ ಯೂನಿಟಿ ಅಥವಾ ಕಾನ್ಸ್ಟೆಂಟ್ ಆಗಿ ಬರೀತೀವಿ ಅಂತಂದ್ರೆ, ಈಗ ನಾ ಏನು ಹೇಳಿದೆ, Zn+2 ಸೊಲ್ಯೂಷನ್ನಾಗಿದ್ದು ಎಲೆಕ್ಟ್ರಾನ್ಸನ್ನ ಗೇನ್ ಮಾಡಿ Zn ಆಗಿ ಡೆಪಾಸಿಟ್ ಆಗಕತ್ತು ಅಂದ್ರೆ ಇದು ದಪ್ಪ ಹಾಕೊಂತ ಹೋಗುತ್ತಾ, ಹೌದಿಲ್ಲ?
ಆದ್ರೆ ಇದೇನು ಚೇಂಜ್ ಆಗಕತ್ತೇ ಇಲ್ಲ ಅನ್ನೋಕತ್ತೆ ಒಂದು ಬರ್ಬಿಟ್ಟಿನಿ ನಾನು. ಚೇಂಜ್ ಅದು ಎದಕ್ಕೆ ಆಗಂಗಿಲ್ಲ ಅಥವಾ ಅದು ಭಾಳ ಕಡಿಮೆ ಚೇಂಜ್ ಆಗುತ್ತಾ ಅಂತ ಎದಕ್ಕೆ ಹೇಳತ್ತೀನಿ ಅಂದ್ರೆ, ಡೆನ್ಸಿಟಿ ಅಂದ್ರೆ ಏನು ಫಾರ್ಮುಲಾ ಹೇಳ್ರಿ ಈಗ. ಮಾಸ್ ಬೈ ವಾಲ್ಯೂಮ್. ಇದು ಹೋಗಿ ಇಲ್ಲಿ ಹಿಂಗೆ ಕೂತಂದ್ರ ಮಾಸು ಜಾಸ್ತಿ ಆತ, ವಾಲ್ಯೂಮು ಜಾಸ್ತಿ ಆತದ್ರದ್ದು, ಹೌದಲ್ಲ? ಇದು ಇಷ್ಟ ಇತ್ತು, ಇದಕ್ಕೆ ಹೋಗಿದ್ದು ಹಿಂಗೆ ಆತಂದ್ರೆ ಅದ್ರ ಮಾಸು ಜಾಸ್ತಿ ಆಯ್ತು, ವಾಲ್ಯೂಮು ಜಾಸ್ತಿ ಆಯ್ತು. ನಂದು 60 ಕಿಲೋ ಐತಿ ವೇಟ್. ನಾನು ಇಫ್ ಐ ಡಿಸೈಡ್ 1-2 ತಿಂಗಳು ಬರೀ ತಿನ್ನೋದು ಮಾಡ್ಕೊಡೋದು ಮಾಡ್ತೀನಿ, ಏನೂ ಇಲ್ಲ ಮನ್ಯಾಗ, ಏನು ಕೆಲಸ ಇಲ್ಲ, ಹೊರಗೆ ಅಡ್ಡಾಡಂಗಿಲ್ಲ, ರೂಮ್ನಾಗ. ಸೊ ಹಿಂಗೆ ಮಾಡಿ ನಾನು 80 ಕಿಲೋ ಆದ್ರೆ ನನ್ನ ಮಾಸು ಜಾಸ್ತಿ ಆಯ್ತು. ಇಲ್ಲಿ ಬಂದು ಬೆಂಚ್ ಮ್ಯಾಗ ಕುಂತ್ರೆ ಮೊದಲು ಎಷ್ಟು ಜಾಗ ಕುಂದಿರ್ತಿದ್ದೆ, ಅದಕ್ಕಿಂತ ಜಾಸ್ತಿ ಜಾಗ ಬೇಕು, ಹೌದಿಲ್ಲ? ಹೌದಿಲ್ರಿ? ಸೊ ಮಾಸ್ ಜಾಸ್ತಿ ಆದ್ರೆ, ಇದ್ರದ್ದು ಮಾಸ್ ಜಾಸ್ತಿ ಆದ್ರೆ ಜಿಂಕ್ ರಾಡ್ದು ಅದ್ರ ಜೋಡಿ ವಾಲ್ಯೂಮು ಜಾಸ್ತಿ ಆಯ್ತು ಅಂದ್ರೆ ಡೆನ್ಸಿಟಿ ಅಷ್ಟಕ್ಕಷ್ಟ ಉಳಿತೈತಿ 5/5. ಸೊ ನ್ಯೂಮರೇಟರ್ನಾಗ 5 ಇದು 10 ಮಾಡೀನಿ, ಡಿನಾಮಿನೇಟರ್ನಾಗೂ 5 ಇದು 10 ಮಾಡೀನಿ. 10/10 1 is still 1. ಸೊ ಏನು ಚೇಂಜ್ ಆಗಿಲ್ಲ, ಅಥವಾ ಆದರೂ ಭಾಳ ಮಿನಿಮಮ್ ಚೇಂಜ್. ಅದಕ್ಕೆ ಯೂನಿಟಿ ಅಥವಾ ಕಾನ್ಸ್ಟೆಂಟ್ ತಗೋಬಹುದು. ಇಷ್ಟು ಇದ್ದಿದ್ದು ಇಷ್ಟು ಬರ್ದೀನಿ ಅಂತ ಹೇಳಕ್ಕೆ ಇಷ್ಟು ಹೇಳ್ಬೇಕು ನಿಮ್ಗೆ. ಹೌದು, ಮತ್ತೆ ಹೇಳ್ಬೇಕು ನಿಮ್ಗೆ ಕೆಲಸ. ಈಗ ಅರ್ಥ ಆಗ್ತಿಲ್ಲ ಇಷ್ಟು ಹೇಳಿದ್ಮೇಲೆ. ಹಾಂ, ಇದನ್ನ ಮತ್ತೆ ಸಿಂಪ್ಲಿಫಿಕೇಶನ್ ಮಾಡ್ಕೊಂತ ಹೋಗ್ಬೇಕು. ಇಲ್ಲಿದ್ರೆ ನೀವು ಬರ್ಕೋರಿ, ನಾ ಇದನ್ನು ಅಳ್ಕಿಸಿ ಇಲ್ಲೇ ಬರಿತೀನಿ. ಬಿಕಾಸ್ ನಾನು ಅಲ್ಲಿ ಬರೋಕ್ಕೆ ಬರೋಂಗಿಲ್ಲ, ಇಲ್ಲಿ ಬರೋಕ್ಕೆ ಬರೋಂಗಿಲ್ಲ. ಇದನ್ನು ಬರ್ಕೊಂಡೆ ಬಿಟ್ಟಿರಿ, ಇದೊಂದು ಬರ್ಕೊಂಬಿಟ್ರೆ ಮುಗಿದೋದು. ಬ್ರಾಕೆಟ್ನಾಗ ಇಲ್ಲಿ ಏನು ಬರ್ಕೋಬೇಕು ಹೇಳ್ತೀನಿ ನಾನು. ಇಲ್ಲೇ ಇದ್ರ ಕೆಳಗೆ ಏನಾದ್ರೆ ಇದನ್ನ ಬರ್ಕೊಂಡ್ರಿ, ಇದನ್ನ ತೆಗೆದು 1 ಹಾಕೋದು ಅಷ್ಟ. ಅಲ್ಲೇ ಅಳಿಸಿ 1 ಬರ್ಬಿಡ್ರಿ. ರಬ್ಬರ್ ಪೆನ್ಸಿಲ್ ಇದ್ರೆ ಹಂಗ ಮಾಡೋರ ನಾವು. ಇದ್ರ ಬ್ರಾಕೆಟ್ನಾಗ ಏನು ಬರೀಬೇಕು ಹೇಳ್ತೀನಿ ನೋಡ್ರಿ, ಬರ್ಕೋರಿ. Concentration of solid-M, concentration of solid-M ಅಂದ್ರೆ solid metal, is taken as unity. Concentration of solid-M, solid metal, is taken as ಇದು ಎದಕ್ಕೆ ಅಂತ ಎಷ್ಟೊತ್ತನ ಎಕ್ಸ್ಪ್ಲೇನ್ ಮಾಡಿದ್ನಿಲ್ಲ? ಹಾಂ, ಈಗ ಇದನ್ನ ರಬ್ಲಿ ತೊಗೊಂಡು ಅಳ್ಕಿಸ್ತೀನಿ. ಡಸ್ಟರನ್ನ ಇದು ಬೋರ್ಡ್ ಎರೇಸರ್, ಬೋರ್ಡ್ ರಬ್ಲಿ. ಇದಕ್ಕ ಮತ್ತು ಇದಕ್ಕ ವ್ಯತ್ಯಾಸ ಗುರುತಿಸಿ. ಅಲ್ಲಿ ಏನು ನಿಮ್ಗೆ ವ್ಯತ್ಯಾಸ ಕಾಣಂಗಿಲ್ಲ, ಯಾಕಂದ್ರೆ ವ್ಯತ್ಯಾಸ ಇಲ್ಲ. ಇಂಕ್ ಚೇಂಜ್ ಆಗಿದೆ ಸರ್. ಇದನ್ನ ನಾನು ಇನ್ನೊಂದು ಬರ್ಕೊಂಡಿನಿ ಇಲ್ಲಿಂದ ಸಿಂಪ್ಲಿಫೈ ಮಾಡಕ್ಕ. ಭಾರಿ ಸಣ್ಣ ಇದೆಯಾ?
ಈಗ ಇದಕ್ಕೆ ವ್ಯತ್ಯಾಸ ಗೊತ್ತಿಸ್ರಿ. ಇದು ಮೈನಸ್ ಇದ್ದಿದ್ದು ಪ್ಲಸ್ ಆಗೈತಿ, ಇದು ಡಿನಾಮಿನೇಟರ್ನಾಗ ಇದ್ದಿದ್ದು ನ್ಯೂಮರೇಟರಿಗೆ ಹೋಗೈತಿ. ಡಿನಾಮಿನೇಟರ್ ಆಫ್ ದ ಅಲ್ಲಿದೆ ಅದು ನಿಮ್ಗೆ ಅನ್ನಕ್ಕೆ ಲೈಕ್ ಆಗುತ್ತಂತ ಎಲ್ಲ ಕಡೆ ಅನ್ನೋದು. ಹಿಂಗಿದ್ದಿದ್ದು ಹಿಂಗೆ ಯಾಕೆ ಆತು ಅಂತ ನಾವೀಗ ಡಿಸ್ಕಸ್ ಮಾಡೋಣಂತ್ರಿ. ಲ್ಯಾನ್ 1/x is equals to ln x raised to -1. Can I write like this? In ln as it is ಇಟ್ಟಿನಿ. ln 1/mn plus is equals to ln ಅದನ್ನ ಬರೀತೀನಿ. ln 1/mn plus is equals to ln mn plus raised to -1. ಓಕೆ, ಹಿಂಗಿದ್ದನ್ನ ಹಿಂಗೆ ಬರಿಬೋದಿಲ್ಲ. ಈ ಡಿನಾಮಿನೇಟರ್ನಾಗ ಇದ್ದು ನ್ಯೂಮರೇಟರ್ನಾಗ ಏನಂದ್ರೆ ರೇಸ್ಟ್ -1 ಆಗತ್ತಿಲ್ರಿ. ಹಾಂ, ಅದನ್ನ ಇಲ್ಲಿ ಬರೀತೀನಿ. ಸ್ಟೆಪ್ ವೈಸ್ ತೋರಿಸ್ಬಿಡ್ತೀನಿ ನಾನು. ನೀವು ಇದು ಇನ್ನೂ ನೆಗೆಟಿವ್ ಐತಿ. ಈಗ ಇದು ಆಸ್ ಇಟ್ ಈಸ್, ಇದು ಆಸ್ ಇಟ್ ಈಸ್. ಇದು ಡಿನಾಮಿನೇಟರ್ನಾಗ ಇದ್ದಿದ್ದು ನ್ಯೂಮರೇಟರ್ ಒಯ್ದೀನಿ. ಸೊ ಇದ್ರ ಸೈನ್ ಏನಾಗೈತಿ? ರೇಸ್ಟ್ -1 ಆಗೈತಿ. ಹಾಂ, ಇದು ಇದಕ್ಕೆ ಮಾಡೀನಿ. ಬೇಕಾದ್ರೆ ಇದನ್ನು ನೀವು ಇಲ್ಲಿ ಸೈಡಿಗೆ ಬರಲನ್ರಿ. ಇಲ್ಲ, ನೀವು ಬರ್ಕೊಳ್ಳೋ ಮುಂದೆ ಬೇಕಾದ್ರೆ ಸೈಡಿಗೆ ಬರ್ಕೋರಿ. ಬರ್ಕೊಳ್ಳೋ ಮುಂದೆ, ಈಗಲ್ಲ. ಈಗ ನೋಡ್ರಿ, ನೋಡತ್ತೀರಿಲ್ರಿ ಇಲ್ಲೇ ಎಲ್ಲರೂ. ಈ -1 ಇಲ್ಲಿ ಬರ್ತೈತೆ. ln a raised to b is equals to b ln a ಬರಿಬೋದಿಲ್ಲ. ಹಿಂಗ ಲಾಗಿಗೆ ಏನೇನು ರೂಲ್ ಅಪ್ಲೈ ಆಗ್ತಾವ ಲ್ಯಾನಿಗೂ ಆಗ್ತಾವ. ಬೇಸ್ ಅಷ್ಟ ಚೇಂಜ್. ln a raised to b is equals to b ln a ಅಂದ್ರೆ ಏನಾತ? ln a raised to b is equals to b ln a ಅಂದ್ರೆ -1 ಇಲ್ಲಿ ಬಂದ್ರೆ minus into minus. 1 into anything will be anything only. So RT by NF ln concentration of Mn plus raised to -1 ಹೌದಲ್ಲ? ಅದನ್ನ ಇಲ್ಲಿ ತೊಗೊಂಬಂದೀವಿ ಇಲ್ಲಿಗ. ಹಾಂ, LHS ಬರ್ದಿಲ್ಲ. ಇದಕ್ಕೊಂದು ಡಬ್ಬಿ, ಇದಕ್ಕೊಂದು ಡಬ್ಬಿ. ನೀವು ಇಲ್ಲಿ ತನಕ ಬರ್ಕೊಂಡಿದ್ರಲ್ಲ, ಬರ್ಕೊಂಡಿದ್ರಿಲ್ಲ? ಇದನ್ನ ಬರೀರಿ. ರೀಸನ್ನು ಅದ್ರ ಸೈಡಿಗೆ ಬರ್ಕೋರಿ. ಎಲ್ಲರಿಗೂ ಇಲ್ಲಿ ತನಕ ಅರ್ಥ ಆಯ್ತು? ಹಾಂ, ಆಕ್ಚುಲಿ ಇದಕ್ಕೆ ಡಬ್ಬಿ ಹಾಕ್ಬೇಡ್ರಿ, ಇದಕ್ಕೆ ಹಾಕ್ರಿ. ಹಾಕ್ಬಿಟ್ರೇನ್ರಿ? ಇದು ಇಂಪಾರ್ಟೆಂಟ್ ಅಲ್ಲ, ಇಂಟರ್ಮೀಡಿಯೇಟ್ ಸ್ಟೆಪ್ ಇದು. ಇದಕ್ಕೆ ಹಾಕ್ಬಾರ್ದಿತ್ತು. ನಾನು 3 ಡಸ್ಟರ್ ಇಟ್ಕೊಂಡು ಕೈಲೇ ಒರ್ಸವ ನೀವು ಒಬ್ಬನ. ಇದಕ್ಕೆ ಹಾಕ್ರಿ ಡಬ್ಬಿ. ಹಾಕ್ತೀನಿ ತಡ್ರಿ ನಾನು. ಇದಕ್ಕೆ 2 ಡಬ್ಬಿ ಹಾಕಿದ್ರಿ. ಹಾಂ, ಈಗ ನೆಕ್ಸ್ಟ್ ನಾವೀಗ ಏನು ಮಾಡ್ತೀನಿ ಅಂದ್ರೆ ಲ್ಯಾನ್ ಇದ್ದಿದ್ದು ಲಾಗಿಗೆ ಕನ್ವರ್ಟ್ ಮಾಡ್ತೀನಿ. ಮಾಡಬೇಕು ಬೇಡ? ಬೇಕಂತ ಮಾಡು. ಲಘು ಬಿಟ್ಟೇನು ಚಲೋ ಮಾಡ್ಬೇಕ್ರಿ. ಎದಕ್ಕೆ ಮಾಡ್ಬೇಕು? ಈ ರೀಸನ್ ಹೇಳೀನಿ ನಾ ಮೊನ್ನೆ.
ನಮ್ಗೆ ಲ್ಯಾಂಡ್ ಟೇಬಲ್ ಇಲ್ಲ, ಲಾಗ್ ಟೇಬಲ್ ಅದಾವು. ಕ್ಯಾಲ್ಕುಲೇಷನ್ಸ್ ಮಾಡೋ ಮುಂದೆ ಲಾಗ್ ಟೇಬಲ್ ರೆಫರ್ ಮಾಡ್ತೀವಿ. ಸೊ ಲ್ಯಾನ್ ಇದ್ದಿದ್ದು ಲಾಗಿಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಟು ದ ಬೇಸ್ ಇ ಇದ್ದಿದ್ದು ಟು ದ ಬೇಸ್ 10ಗೆ ಕನ್ವರ್ಟ್ ಮಾಡಬೇಕು. ಈ ಡಬ್ಬಿಗೆ ಇಕ್ವೇಷನ್ 1 ಅನ್ರಿ, ಇದಕ್ಕೆ ಇಕ್ವೇಷನ್ 2 ಅನ್ರಿ. ಒನ್ ಟು ಒನ್ನ ನಾ ಹಿಂಗೆ ಬರ್ತೀನಿ ನೋಡ್ರಿ. 1 1ಗೆ 3ಗೆ ಏನು ಡಿಫ್ರೆನ್ಸ್ ಮತ್ತು ವ್ಯತ್ಯಾಸ ಗುರುತಿಸಿ. 1ಗೆ 3 ಇದು ಸೇಮ್, ಇದು ಸೇಮ್. RT/N ಆಫ್ ಇದಲ್ಲೇ -2.303 RT/NF. ಲ್ಯಾನ್ ಇದೆಲ್ಲ ಇದೆಲ್ಲ ಸೇಮ್. Because to convert LAN into log we have to multiply by 2.303. ಹಂಗೆ ಮಾಡಿದ್ರೆ ಏನಾಗುತ್ತೆ, ಬೇಸ್ ಇ ಇದ್ದಿದ್ದು ಬೇಸ್ 10ಗೆ ಕನ್ವರ್ಟ್ ಆಗುತ್ತೆ. ಹಂಗೆ ಇಕ್ವೇಷನ್ 4 ಬರಿಬೋದು. 2 ಇದ್ದಿದ್ದು 4 ಮಾಡ್ರಿ. 2 ಇದ್ದಿದ್ದು 4 ಹೆಂಗೆ ಮಾಡೋದು, ಎಲ್ಲ ಸೇಮ್ ಇಡೋದು, ಇಲ್ಲೇ 2.303 ಬರೋದು, ಲ್ಯಾನ್ ಬದಲಿ ಲಾಗ್ ಬರೋದು. ಹೌದಿಲ್ಲ? ಇಕ್ವೇಷನ್ 4 ಇಲ್ಲಿ ಬರ್ತೀನಿ ನೋಡ್ರಿ. ನಾವು ಇಲ್ಲಿ ಬರೆದ್ರೆ ಕವರ್ ಆಗುತ್ತಾ? ಇಲ್ಲೇ ಸ್ವಲ್ಪ ಆಗುತ್ತಾ? ಇಲ್ಲಿ ಬಂದು ಪೂರ ಕವರ್ ಆಗುತ್ತಾ? ಕವರ್ ಆಗುತ್ತಿದೆ. 2 4 ನೋಡ್ರಿ ಏನ್ ಚೇಂಜ್ ಆಗೈತಿ. LHS ಇಸ್ ಸೇಮ್, RHS ನಾಗ ಇದು ಸೇಮ್, ಪ್ಲಸ್ ಇದರಲ್ಲಿ ಪ್ಲಸ್, RT ಇದರಲ್ಲಿ 2.303 RT, ಡಿನಾಮಿನೇಟರ್ ಸೇಮ್, ಲ್ಯಾನ್ ಬದಲಿ ಲಾಗ್. ಕರೆಕ್ಟ್? ಹಾ. ಈ 4 ಈಕ್ವೇಷನ್ ಒಳಗೆ 1 2 3 4 ಒಳಗೆ ಪ್ರಾಬ್ಲಮ್ ನಮ್ದು ಹೆಂಗೆ ಐತಿ ಅದ್ರ ಮೇಲೆ ಇವು 4ರಾಗ ಯಾವ್ದಾರು ಒಂದು ಯೂಸ್ ಮಾಡ್ಕೊತೀವಿ. ಓಕೆ? ಹಾಂ, 5ನೇದೊಂದು ಇಕ್ವೇಷನ್ ಬರುತ್ತೆ. ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡ್ತೀವಿ. ಅಯ್ಯೋ ಮಾರ, ಇದುವರೆ ಆಗೈತಿ, 4 ಇಕ್ವೇಷನ್ ಬರೆಸಿದಿ, ಮತ್ತು 5ನೇದು ಅಂತ ಏನು ಮಾಡ್ತೀರಿ? ಸ್ಟಾಪ್ ಮಾಡ್ತೀರಿ. 5ನೇದು ಈಕ್ವೇಷನ್ ಒಂದು ಬರೋದು ಮುಗಿಸ್ಬಿಡಂತ. ಅದನ್ನ ಮತ್ತೇನು ಮಾಡೋದು, ಅದನ್ನ ಬರೋದು, ಅದನ್ನು ಬರೆಯೋಕೆ ಬೇಡ ಅನ್ನತ್ತೀವಿ ನಾವು, ಅದನ್ನ ಬರೋದು ಮುಗಿಸ್ಬಿಡ್ತಾನಂತ. ಏನೇನು ತೆಗಿಲಿ, ಇದನ್ನೆಲ್ಲ ತೆಗಿಲಿ. ಎರಡನೇ ಈಕ್ವೇಷನ್ ಒಂದು ಬರೀರಿ, ಹೇಳ್ತೀನಿ. ಎರಡನೇದು ಏನಂತ ಹೇಳ್ರಿ? E(mn + m) is equals to E0 mn plus m ಪ್ಲಸ್ ಐತನ್ರಿ, ಮೈನಸ್ ಇದ್ದಿದ್ದು ಲಾಗ್ ಇದ್ದಿದ್ದು ಯಾವುದು? ಥರ್ಡ್ ಇಕ್ವೇಷನ್. ಹಾಂ, ಥರ್ಡ್ ಇಕ್ವೇಷನ್ ಹೇಳ್ರಿ. E(mn + m) is equals to E0 mn plus m minus 2.303 RT/NF log 1/mn plus concentration of mn plus.
ಅದನ್ನು ಇನ್ನೊಮ್ಮೆ ಬರೀ. ಬರೆದ್ರಿ ಇದು ಇನ್ನೊಮ್ಮೆ ಅದ್ರ ಕೆಳಗೆ ಆನ್ ಸಬ್ಸ್ಟಿಟ್ಯೂಟಿಂಗ್ ವ್ಯಾಲ್ಯೂಸ್ ಆಫ್ R, F and T. On substituting values of what and what? R, F and T ಅಂತ ಬರೆದು ಇದ್ರ ಇಲ್ಲಿ ಕೆಳಗೆ ನಾ ಏನು ಬರಿತೀನಿ ಅದನ್ನು ಬರ್ಕೋರಿ. ನಾ ಏನು ಬರದೆ ಎದಕ್ಕೆ ಬರದೆ ಹೇಳ್ತೀನಿ ಎಲ್ಲ. On substituting values of R, F and T ಇಲ್ಲಿ ಒಂದೇನೋ ಬಂತು. ಇದಕ್ಕೆ ಈಕ್ವೇಶನ್ 5 ಅಂತ. ಇದು ಎದಕ್ಕೆ ಬಂತ ಹೆಂಗೆ ಬಂತ ಹೇಳ್ತೀನಿ. ಏನಾದ್ರು ಈಕ್ವೇಶನ್ 5 ಅಂತ ಅದಕ್ಕೆ ಬೇಕಲ್ರಿ. Why are you looking at me after the siren? ಎಷ್ಟು ಚಲೋ ಐತಲ್ಲಿ ಸೌಂಡ್. ಮುಗೀತ್ರಿ. ಈಗ ಇದು ಯಾಕೆ ಆಯ್ತು, ಎದಕ್ಕೆ ಆತಂದ್ರೆ ನಾವು ಮಾಡ್ಕೊಂಡಿವಿ. ಎದಕ್ಕೆ ಮಾಡ್ಕೊಂಡಿವಿ? ನಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಈಸಿ ಆಗಲಿ ಅಂತ. ಲಕ್ಷ ಕೊಡ್ರಿ. ಆರ್ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್. ಅದು ಯಾವ ಕಂಡೀಷನ್ಸ್ನಾಗಾರ ಮಾಡ್ರಿ, ಅರ್ತ್ನಾಗಾರ ಮಾಡ್ರಿ, ಮಾರ್ಸ್ನಾಗಾರ ಮಾಡ್ರಿ, ಅದು ಅಷ್ಟೇ ಇರ್ತೈತಿ. ಅರ್ತ್ ಗ್ಯಾಸ್ ಕಾನ್ಸ್ಟೆಂಟ್ ಅನ್ನೋದು ಯೂನಿವರ್ಸ್. ಜುಪಿಟರ್ಗೆ ಹೋದ್ರು ಆರ್ ವ್ಯಾಲ್ಯೂ ಸೇಮ್ ಇರ್ತೈತಿ. ಸೊ ಅದನ್ನು ಆರ್ದ ವ್ಯಾಲ್ಯೂ ಇದ್ರಾಗ ಹಾಕಿವಿ. ಆರ್ದ ವ್ಯಾಲ್ಯೂ ಇದ್ರಾಗ ಹಾಕಿವಿ. ಆನ್ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂ ಆಫ್ R, F and T. ಆರ್ ಹಾಕಿದ್ವಿ. ಎಫ್ ಯಾವಾಗಲೂ 96,500 ಕೂಲಮ್, ಅದನ್ನು ಹಾಕಿವಿ. ಟಿ ಏನು ಹಾಕಿಪ್ಪ? ಟಿ 298 ಕೆಲ್ವಿನ್ ಹಾಕಿವಿ. ಲಕ್ಷ ಕೊಡ್ರಿ. ಟಿ 298 ಕೆಲ್ವಿನ್ ಹಾಕಿದ್ರೆ ಅದು ಸ್ಟ್ಯಾಂಡರ್ಡ್ ಟೆಂಪ್ರೇಚರ್ ಆಯ್ತು. ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಬೇಕಂದ್ರೆ ಇಲ್ಲಿ ಆಲ್ರೆಡಿ ಐತಲ್ಲ, ಇದನ್ನ ಯಾಕೆ ಬೇಕು ಮತ್ತೆ ನಿಮ್ಗೆ ಅಂತ ಕ್ವಶನ್ ಬರುತ್ತೆ. ಸ್ಟ್ಯಾಂಡರ್ಡ್ ವ್ಯಾಲ್ಯೂಸೇ ಇದ್ರಾಗ ಹಾಕೋದಿದ್ರ ಇದನ್ನ ಯಾಕೆ 298 ಹಾಕ್ಬೇಕು? ನಮ್ಮ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಆಲ್ರೆಡಿ ಐತಿ, ಇದನ್ನ ಯಾಕೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಕ್ವಶನ್ ಬರುತ್ತೆ. ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಒನ್ ಆಫ್ ದೋಸ್ ವ್ಯಾಲ್ಯೂಸ್ ಹಾಕತ್ತಿಲ್ಲ. ಪ್ರೆಷರ್, ಕಾನ್ಸಂಟ್ರೇಷನ್ ಏನಾರ ಇರ್ಬೋದು. ಟೆಂಪ್ರೇಚರ್ 298 ಕೆಲ್ವಿನ್ ಇತ್ತಂದ್ರೆ ಈಗ ನೋಡ್ರಿ, ಕಾನ್ಸಂಟ್ರೇಷನ್ ಆಸ್ ಇಟ್ ಇಸ್ ಇಟ್ಟಿನಿ. ಕಾನ್ಸಂಟ್ರೇಷನ್ 1 ಮೋಲಾರ್ ಇತ್ತಂದ್ರೆ ಸ್ಟ್ಯಾಂಡರ್ಡ್ ಕಾನ್ಸಂಟ್ರೇಷನ್ ಏನು 1 ಮೋಲಾರ್. SHE ಒಳಗೆ ಹೈಡ್ರೋಜನ್ ವಾಸ್ ಇನ್ ಕಾಂಟ್ಯಾಕ್ಟ್ ವಿತ್ HCl. ಕಾನ್ಸಂಟ್ರೇಷನ್ HCl ಎಷ್ಟಿತ್ತು? 1 ಮೋಲಾರ್. ಸೊ ಅದನ್ನು ಇಲ್ಲಿ 1 ಹಾಕಿದ್ರೆ 1/1 ಹೋಗ್ತಿತ್ತಿಲ್ಲ. ಅದನ್ನ ಆಸ್ ಇಟ್ ಇಸ್ ಇಟ್ಟಿನಿ. ಕಾನ್ಸಂಟ್ರೇಷನ್ ಬೇರೆ ಇರ್ಬೋದು, ಬಟ್ ಟೆಂಪ್ರೇಚರ್ 298 ಕೆಲ್ವಿನ್ ಇತ್ತಂದ್ರೆ ಇರಬೇಕಂತ ಹೇಳಕತ್ತಿಲ್ಲ ನಾನು. ಕ್ವಶನ್ ಹಿಂಗೆ ಕೇಳಿದೆ ಅನ್ಕೋರಿ. ಟೆಂಪ್ರೇಚರ್ ಸ್ಟ್ಯಾಂಡರ್ಡ್ ಏನಿತ್ತು ಅದ ಇಟ್ಟಿರಿ, ಆದ್ರೆ ಪ್ರೆಷರ್, ಕಾನ್ಸಂಟ್ರೇಷನ್ ಬೇರೆ ಬೇರೆ ಅದಾವ. ಅವಾಗ ನಂಗೆ ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಹೇಳ್ರಿ ಅಂತ ಕೇಳಿದ್ರ ಹೌದಿಲ್ಲ. ಆರ್ ಮತ್ತು ಎಫ್ ಏನು ಸುಡ್ಗಾಡ್ ಹೋದ್ರು ಸೇಮ್ ವ್ಯಾಲ್ಯೂ. ಇದು 8.314, ಇದು 96,500. Temperature if it is 298 Kelvin. On substituting values of R, F and T ನಮ್ಗೆ ಇದು ಫಾರ್ಮುಲಾ ಸಿಗುತ್ತೆ. ಓಕೆ, ಬೇಕಾದ್ರೆ ನೀವು ಮನೆ ಹೋಗಿ ವೆರಿಫೈ ಮಾಡಿ ನೋಡ್ರಿ. 2.303 ಇಂಟು 8.314 ಇಂಟು 298 Kelvin ಡಿವೈಡೆಡ್ ಬೈ 96,500 ಮಾಡಿದ್ರೆ
0.059 divided by n ಬರುತ್ತೆ. n as it is ಇಟ್ಟಿನಿ ಬಿಕಾಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಕ್ಸ್ಚೇಂಜ್ ಬೇರೆ ಬೇರೆ ಸೆಲ್ಲಿಗೆ ಬೇರೆ ಬೇರೆ ಇರುತ್ತೆ. ಸೊ ಬೇರೆ ಬೇರೆ ಸೆಲ್ಲಿಗೆ ಮಾತಾಡಕತ್ತೀವಿ ನಾವು, ಎಲೆಕ್ಟ್ರೋಡಿಗೆ ಮಾತಾಡಕತ್ತೀವಿ ಹೌದಲ್ಲ, ಬೇರೆ ಬೇರೆ ಎಲೆಕ್ಟ್ರೋಡಿಗೆ ಬೇರೆ ಬೇರೆ ಇರುತ್ತೆ. ಸೊ ಅದನ್ನೇ ಆಸ್ ಇಟ್ ಈಸ್ ಇಟ್ಟಿನಿ. ಸೊ ಆನ್ ಸಬ್ಸ್ಟಿಟ್ಯೂಟಿಂಗ್ ವ್ಯಾಲ್ಯೂಸ್ ಆಫ್ R, F and T ವಿ ಗೆಟ್ ದಿಸ್ ಇಕ್ವೇಶನ್ 5. ಇಲ್ಲಿ ತನಕ ಎಲ್ಲರೂ ಬರ್ಕೊಂಡ್ರಿ? ನರ್ನ್ಸ್ ಇಕ್ವೇಶನ್ ಎಲ್ಲರಿಗೂ ಅರ್ಥ ಆತ? ಇದು ನರ್ನ್ಸ್ ಇಕ್ವೇಶನ್ ಫಾರ್ standard, so Nernst equation which relates electrode potential and standard electrode potential, and standard electrode potential. Next class naga innondu Nernst equation discuss ಮಾಡ್ತೀವಿ ನಾವು, that will relate between EMF of the cell and standard EMF of the cell. ಇಲ್ಲಿ ತಡ್ರಿ, ಇದು ಒಂದು ಎಲೆಕ್ಟ್ರೋಡ್ ಬಗ್ಗೆ ಮಾತಾಡಕತ್ತೀನಿ. ಇಲ್ಲೇ ಒಂದು ಎಲೆಕ್ಟ್ರೋಡ್ ರಿಲೇಟ್ ಮಾಡೋ Nernst equation, ಸೆಲ್ ಈ ಸೆಲ್ ಈ ನಾಟ್ ಸೆಲ್ ರಿಲೇಟ್ ಮಾಡೋ Nernst equation ಇನ್ನೊಂದು ಬರ್ತೈತಿ, ಅದು ನೆಕ್ಸ್ಟ್ ಕ್ಲಾಸ್ ಡಿಸ್ಕಸ್ ಮಾಡಿ.